ಇದು ಬಂದು ಕಂಟಿಕೆ ಅಂತ ಕರಿತೀವಿ. ತುಂಬಿದ್ರೆ ಕಂಟಿಕೆ. ಇದು ತುಂಬಿದ ಮೇಲೆ ಕಂಟಿಕೆ, ಖಾಲಿ ಇದ್ರೆ ಗಣಕೆ. ಇದು ಉದ್ದ ಬಂದು 6.5 ಮೀಟರ್ ಬರುತ್ತೆ. ಕೈಮಗ್ಗದಲ್ಲಾದ್ರೆ ಒಂದು ವಾರಕ್ಕೆ ಒಂದು ಸೀರೆ ಬರುತ್ತೆ. ಇದರಲ್ಲಿ ಡೈಲಿ ಒಂದು ಸೀರೆ ಬರುತ್ತೆ. ಬರುತ್ತೆ. ನಿಮ್ಗೆ ಯಾವ ತರ ವೆರೈಟಿ ಬೇಕು, ಯಾವ ಡಿಸೈನ್ ಬೇಕು, ಬರೀ 500 - 600 ರೂಪಾಯಿಗೆ ಸೀರೆ ಸಿಗ್ತಾ ಇದೆ. ಸ್ನೇಹಿತರೆ, ಪವರ್ ಲೂಮ್ ಮತ್ತೆ ಕೈಮಗ್ಗನ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ 20 ಡೇಸ್ ಬೇಕು ಒಂದು ಸೀರೆ ಮಾಡೋಕೆ. ಒಂದು ಸೀರೆ ಮಾಡೋದಕ್ಕೆ 20 ಡೇಸ್ ಬೇಕು. ಹ್ಯಾಂಡ್ಲೂಮ್ ನಿಮ್ಮ ಬಹುಶಃ ಹೆಚ್ಚು ಬಾಳಿಕೆ ಬರುತ್ತೆ ಅನ್ಸುತ್ತೆ ಸರ್. 100 ವರ್ಷ 100 ವರ್ಷ. ಈಗ ರೇಷ್ಮೆನ ಮಿಕ್ಸು ಆ ರೀತಿನೇ ಹೆಂಗೆ ಕಂಡುಹಿಡಿಬೋದು? ಬೆಂಕಿ ಪಟ್ಟಣದಲ್ಲಿ ಸುಟ್ರೆ ಬೂದಿ ಆಗುತ್ತೆ. ಪೂರ್ತಿ ಬೂದಿ ಆಗುತ್ತೆ. ಪ್ಯೂರಲ್ಲಿ ಯಾವತ್ತೂ ಸಪ್ರೇಟ್ ಆಗಲ್ಲ, ಪುಡಿ ಆಗುತ್ತೆ. ಈ ತರ ವೈಟ್ ಬಂದ್ರೆ ಡೂಪ್ಲಿಕೇಟ್. ನಾವು ಕಸ್ಟಮರ್ಗೆ 1,500 ರೂಪಾಯಿ ಕೊಡ್ತೀವಿ. 1.5. ಇಡೀ ನೀವು ಬೆಂಗಳೂರಲ್ಲಿ ಯಾವ ರೇಟು ಕೊಡಲ್ಲ. ನಮ್ಮ ನೇಕಾರಿಕೆ ಉಳಿಬೇಕು ಅಂದ್ರೆ ಸೀರೆ ಉಡಬೇಕು ಲೇಡೀಸ್. ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ ಫ್ಯಾಕ್ಟರಿ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮಲ್ಲಿ ಸೀರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಬಾಗಿನದಿಂದ ಹಿಡಿದು ದೇವರ ಅಲಂಕಾರದವರೆಗೆ ಸೀರೆ ತಲುಪದ ಜಾಗ ಇಲ್ಲ. ಬನ್ನಿ ಹಾಗಾದ್ರೆ ಪ್ಯೂರ್ ರೇಷ್ಮೆ ಸೀರೆಗಳನ್ನ ನಮ್ಮ ನೇಕಾರರು ಹೇಗೆ ತಯಾರಿಸ್ತಾರೆ, ಅವರ ಕಷ್ಟಗಳೇನು, ಹ್ಯಾಂಡ್ಲೂಮ್ ಮತ್ತೆ ಪವರ್ ಲೂಮ್ ನಡುವಿನ ಸೀರೆ ವಿಶೇಷತೆ ಏನು, ಇವೆಲ್ಲವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ನೇಹಿತರೆ, ನಾವು ಇವತ್ತು ರಾಮನಗರ ಜಿಲ್ಲೆ ರೇಷ್ಮೆ ಒಂದು ತವರೂರಾದಂಥ ಕುದೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಜೊತೆ ಶ್ರೀಯುತ ಭಾಸ್ಕರ್ ಅವರಿದ್ದಾರೆ. ಅವರು ಕೈಮಗ್ಗದಲ್ಲಿ ಹೇಗೆ ಒಂದು ಸೀರೆನ ಒಂದು ನೇಕಾರರು ಸೀರೆ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರದ್ದೇ ಮನೆಗೆ ಒಳಗಡೆ ಹೋಗೋಣ. ಬನ್ನಿ ಸರ್, ಹೋಗೋಣ. ಇದು ಬಂದು ಇದು ಪಲ್ಲು ಪಲ್ಲು ಅಂತಲೇ ಕರೆಯೋದು ಇದನ್ನ. ಪ್ಯೂರ್ ಜರಿ ಪಲ್ಲು ಅಂದ್ರೆ ಸರ್ಗೋ. ನೋಡಿ, ಇದು ಸಣ್ಣ ಸಣ್ಣ ಬುಟ್ಟಗಳಿದೆ. ಓಕೆ, ಸಣ್ಣ ಡಿಸೈನ್ಗಳು. ಇದು ಡಿಸೈನ್ ಇವು ಸಣ್ಣ ಸಣ್ಣ ಬುಟ್ಟಗಳಿವೆ. ಇವನ್ನೆಲ್ಲ ಬುಟ್ಟಗಳು. ಇದನ್ನೆಲ್ಲ ಕೈಯಲ್ಲೇ ಮಾಡಬೇಕು. ಇದನ್ನೆಲ್ಲ ಕೈಮಗ್ಗದಲ್ಲಿ ಅಂದ್ರೆ ಕೈಯಲ್ಲೇ ಮಾಡಬೇಕು. ಒಂದೊಂದನ್ನೇ ಒಂದೊಂದು ಸರ್ತಿ ತಿರುಗಿಸ್ಬೇಕು. ಅಂದ್ರೆ ಒಂದೊಂದು ಇದರಲ್ಲಿ 20 ಕಾರ್ಡ್ ಇದೆ. ಇದನ್ನ ನಾವು ಎಂಬ್ರಾಯ್ಡ್ರಿ ಅಂತೀವಲ್ಲ, ಎಂಬ್ರಾಯ್ಡ್ರಿನೇ ಬೇರೆ, ಬುಟ್ಟನೇ ಬೇರೆ. ಇದರಲ್ಲಿ 20 ಕಾರ್ಡ್ ಇದೆ. 20 ಸಾರ್ತಿನೇ ಇದನ್ನ ತಿರುಗಿಸ್ಬೇಕು. ಒಂದೊಂದಕ್ಕೆ ಇದು ಒಂದೊಂದನ್ನ 20 ಸಾರ್ತಿ ತಿರುಗಿಸ್ಬೇಕು. ಇದು ಇಷ್ಟು ಬರೋದಕ್ಕೆ. ಈ ಪಲ್ಲಲ್ಲಿ ನಿಮಗೆ ಈ ರೀತಿ ಡಿಸೈನ್ ಇದೆಯಲ್ಲ, ಇದನ್ನು ಒಂದೊಂದು 20 ಸರಿ ತಿರುಗಿಸ್ಬೇಕು. ಇದು ಒಂದೊಂದು ಇದು ಇಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ 1,500 ಸಾರ್ತಿ ತಿರುಗಿಸ್ಬೇಕು. ಇದನ್ನ 1,500 ಸಾರ್ತಿ ಇಷ್ಟು ಮಾಡೋದಕ್ಕೆ 1,500 2,000 ಹಿಡಿತದೆ. ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 2,000 ಹಿಡಿತದೆ. 2,500 ತಿರುಗಿಸ್ಬೇಕು ನಾವು. ನೋಡಿ, ಇದು ಬ್ಲೌಸ್. ಇದು ಬ್ಲೌಸ್ ಪೀಸು. ಓಕೆ, ಇದಕ್ಕೆ ನೋಡಿ, ಇದನ್ನ 2 ಬುಟ್ಟ ಹಾಕಿದೀವಿ. ತೋಳಗೆ 8.5 ಇಂಚ್ಗೆ 8 ಇಂಚ್ಗೆ 8.5 ಇಂಚ್ಗೆ ಒಂದೊಂದು ಬುಟ್ಟ ಹಾಕಿರ್ತೀವಿ. ಇದನ್ನು ಅಷ್ಟೇ. ಇದು 100 ಕಾರ್ಡ್ ಇದೆ. 100 ಸಾರ್ತಿ ತಿರುಗಿಸ್ಬೇಕು. ಇದನ್ನ 100 ಸರ್ತಿ ತಿರುಗಿಸ್ಬೇಕು. ಅದು ಈ 20 ಕಾರ್ಡು 100 ಕಾರ್ಡು ಅಂತ ಹೇಗೆ ಗೊತ್ತಾಗುತ್ತೆ? ಅದು ಅದ್ರ ಮೇಲೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗಲ್ಲ. ಅದು ಗ್ರಾಹಕರಿಗೆ ಗೊತ್ತಾಗಲ್ಲ. ಹೌದು, ಗೊತ್ತಾಗಲ್ಲ. ಗ್ರಾಹಕರಿಗೆ ಏನು ಗೊತ್ತಾಗಲ್ಲ. ಅವ್ರಿಗೇನು ಗ್ರಾಹಕರಿಗೆ ಸೀರೆ ಅಷ್ಟೇ. ಓಕೆ, ಸೀರೆ ಮತ್ತೆ ಡಿಸೈನ್ ಅಷ್ಟೇ ಮುಖ್ಯ. ಆಮೇಲೆ ಕಲರ್ ಅವ್ರಿಗೆ ಅಷ್ಟೇ. ಕಲರ್ ತಗೊಂತಾರೆ ಅಷ್ಟೇ, ಇನ್ನೇನಿಲ್ಲ. ಇದ್ರೊಳಗೆ ಬಾಡಿ ಈ ರೀತಿ ಬರುತ್ತೆ. ಈ ಮಗ್ದಲ್ಲೇ ತಯಾರಾಗಿರೋ ಸೀರೆ ಇದು. ಇದೇ ಮಗ್ದಲ್ಲಿ ತಯಾರಾಗಿರೋದು. ಅಂದ್ರೆ ಕಲರ್ಗಳು ನಾವು 2 ಸೀರೆ ಒಂದ್ ಸಾರ್ತಿ ಇಲ್ಲ 3 ಸೀರೆ ಒಂದ್ ಸಾರ್ತಿ ಕಲರ್ ಮಾಡ್ಕೊಂತೀವಿ. ಯಾವ ರೀತಿ ಆರ್ಡರ್ ಇದೆ ಅದ್ರ ಮೇಲೆ ಅದ್ರ ಮೇಲೆ ಮಾಡ್ತೀವಿ. ಡಿಸೈನು ಅಷ್ಟೇ. ಇದೇನು ಡಿಸೈನ್ ಇರುತ್ತೋ ಈ ಡಿಸೈನ್ ಕಾರ್ಡಲ್ಲಿ ಚೇಂಜ್ ಮಾಡ್ಕೊಂತೀವಿ. ಮತ್ತೆ ಅಲ್ಲಿ ಚೇಂಜ್ ಮಾಡ್ತೀವಿ. ಬಾರ್ಡರ್ ಡಿಸೈನ್ ಅಲ್ಲಿ ಚೇಂಜ್ ಮಾಡ್ತೀವಿ. ಬಾರ್ಡರ್ ಡಿಸೈನ್ ಅಲ್ಲಿ ಅದ್ರೊಳಗೆ. ಓಕೆ, ಆ ಬಾಕ್ಸ್ ಅಲ್ಲಿ ಒಂದೊಂದೇ ಇವೆ ಮನೆಗಳು. ಅದು ಹತ್ರದಲ್ಲಿ ಇಡೀರಿ, ಕಾಣಿಸುತ್ತೆ. ಅದು ಬರ್ತೀನಿ ನಾನು ಆಚೆಗೆ. ಸರ್, ಅವಾಗ ನಾವು ಸಣ್ಣ ಹುಡುಗರಲ್ಲಿ ಈ ತರ ಸ್ಟಾರ್ಟಿಂಗ್ ಪ್ರೋಸೆಸ್ ಸಣ್ಣ ಮಕ್ಕಳಿಗೆ ಇದನ್ನೇ ಕೊಡ್ತಿದ್ವಿ. ಸಪ್ಪೆ ತೊಡೋದು ಅಂತ, ಇದು ರೇಷ್ಮೆ ತೊಡೋದು ಅಂತ ಫಸ್ಟ್ ಪ್ರೊಸೀಜರ್ ಇದೆ. ನೋಡಿ, ಬಂದಿದ್ದು ಪ್ಯೂರ್ ರೇಷ್ಮೆ. ಇದು ಪ್ಯೂರ್ ರೇಷ್ಮೆ ನಮ್ಗೆ ಇದೇ ರೀತಿ ಬರೋದು. ಓಕೆ, ಡೈರೆಕ್ಟ್ ಮಾರ್ಕೆಟ್ ಇಂದ ಈ ತರ ಬರುತ್ತೆ. ಬಣ್ಣ ಆದ್ಮೇಲೆ ಬೇರೆ ಬೇರೆ ಬಣ್ಣದ್ದು ಯಾವ ಕಲರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಮಾಡ್ಕೊಡ್ತಾರೆ. ಈ ತರ ಕಲರ್ ಆದ್ಮೇಲೆ ಇದನ್ನ ತಗೊಂಡು ನಾವು 3 ಗುಪ್ಪಿ ಇರುತ್ತೆ ಸರ್, ಗುಪ್ಪಿಗೆ ಹಾಕೋಬೇಕು. ಅಂದ್ರೆ ನಿಮಗೆ
ನಾನು ಕೇಳ್ತಿರೋದೇನು ಅಂದ್ರೆ ರೇಷ್ಮೆ ಅಂದ್ರೆ ನಿಮಗೆ ಒಂದ ವೈಟ್ ಇಲ್ಲ ಯೆಲ್ಲೋ ಕಲರ್ ಇಂದ ಬರುತ್ತೆ. ವೈಟ್ ಇದೇ ಬರೋದು ಸರ್, ಇದೇ ಬರೋದು. ಈ ಕಲರೇ ಬರೋದು. ಇದು 1 kgಗೆ 250 ಗ್ರಾಮ್ ಹೋಗುತ್ತೆ. ಕೆಜಿಗೆ 250 ಗ್ರಾಮ್ ಕೋರ ಹೋಗುತ್ತೆ, ಮೈನಸ್ ಹೋಗುತ್ತೆ. ಓಕೆ, ಇದು ನಮ್ಗೆ 1 kg ಬಂದ್ರೆ 750 ಗ್ರಾಮ್ ಕೈಗೆ ಸಿಗುತ್ತೆ. 750 ಬರಲ್ಲ, 720-30 ಬರುತ್ತೆ. ನಿಮ್ ಕೈಗೆ ಬರ್ಬೇಕಾದ್ರೆ ಬರುತ್ತೆ. ಅದಷ್ಟೇ ಬಣ್ಣದಲ್ಲಿ ಬೆಂದ್ರೆ ಅದು ಕೋರ ಹೋಗುತ್ತೆ. ಓಕೆ ಓಕೆ, ನಮ್ಗೆ ಅದು ಲಾಸ್ ಆಗುತ್ತೆ. ಅಂದ್ರೆ ನೀವು ಫಸ್ಟ್ ತಗೊಬೇಕಾದ್ರೆ 1 kg ಇರುತ್ತೆ, ನೀವು ಬಣ್ಣ ತೆಗೆದಾದ್ಮೇಲೆ ನಿಮಗೆ 750 ಬರುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಇದು ವೈಡಿಂಗ್ ಇವಾಗ ಬಂದಿರೋದು, ಮಿಷಿನ್ ಅಲ್ಲಿ ವೈಡಿಂಗ್ ಹಾಕಿರೋದು. ಇದು ಕೈ ತೊಡೋದು. ಇದು ಮೊದಲು ಕೈಯಲ್ಲಿ ಇದು ಮಾಡ್ತಾ ಇದ್ದೀವಿ. ಇದೆಲ್ಲ ಕೈಯಲ್ಲಿ ತೋಡ್ಬಿಟ್ಟು ಕಣ್ಗೆ ಸುತ್ತೋದು ನೆಕ್ಸ್ಟ್ ಪ್ರೋಸೆಸ್. ಕೈಯಲ್ಲಿ ಅಂತ ನಾವು ಚರ್ಕ ಅಂತ ಹೇಳ್ಬಿಟ್ಟು ಈ ತರ ಕಣ್ಗೆ ಸುತ್ತ ಕೊಡ್ಬೇಕು. ಅವ್ರ ಮನೆ ಮಕ್ಕಳೆಲ್ಲ ದುಡಿಬೇಕು ಸರ್ ಇದ್ರಲ್ಲಿ. ಈ ರೀತಿ ನೂಲು ಉಂಡೆ ನೀವು ಮಾಡ್ಕೊಡ್ಬೇಕು. ಇದು ಆಗಿರುತ್ತಾ, ಇದ್ ಪ್ರೋಸೆಸ್ ಅವ್ರು ಮಾಡ್ತಾರೆ. ಇದನ್ನ ಸಣ್ಣ 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 ಕಣ್ಕೆ ಮಾಡ್ತಾರೆ. ಕಣ್ಕೆ ಸುತ್ತಾದ್ಮೇಲೆ ಆಮೇಲೆ ಈ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಮೊದಲು ನಾವು ಬಣ್ಣ ಹಾಕಿ ಇಲ್ಲಿಗೆ ಬಂದಾದ್ಮೇಲೆ ಆ ರೀತಿ ಕಣಿಕೆ ಸುತ್ತೋದು ಒಂದ್ ಕೆಲಸ ಇರುತ್ತೆ. ಲೇಡೀಸ್ ಮಾಡ್ತಾರೆ. ಇದು ಮಾಡಾದ್ಮೇಲೆ ಅದನ್ನ ಲೇಡೀಸ್ ಮಾಡ್ಕೊಡ್ತಾರೆ. ಸರಿ, ಮಕ್ಳಿದ್ರೆ ಮಕ್ಳು ಸಪ್ಪೆ ತೋಡ್ತಾರೆ. ಮನೆ ಮಕ್ಳೆಲ್ಲ ದುಡಿದ್ರು ಏನು ಸಾಲಲ್ಲ. ನೋಡಿ ಮನೆ ಹೆಂಗಿದೆ. ಇದು ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ ಈಗ ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಒಂದ್ ಸೀರೆ ನೇಯ್ಬೇಕು ಅಂದ್ರೆ ಎಷ್ಟ್ ಸಂಪಾದನೆ ಆಗೋದು ಗೊತ್ತಾ? ಒಂದ್ 800 ರಿಂದ 1000 ರೂಪಾಯಿ ಅಷ್ಟೇ ಮಾಡ್ಕೊಂಡೋದ್ರು ಅಡ್ಡ ದುಡ್ಡು ಕೇಳ್ತಾರೆ ಸರ್. ಇಲ್ಲಿ ಎಷ್ಟೋ ಮನೆಗಳಿದ್ದು ಶುಭ ಕಾರ್ಯಗಳಿಗೆ ನಾವು ಸೀರೆ ಉಡ್ತೀವಿ. ಸೀರೆ ಮಾಡೋರ್ ಮನೆ ಹಿಂಗಿದೆ. 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. 40 ವರ್ಷದಿಂದ ಇದೇ ಕೆಲಸ. ಇವತ್ತೇ ಹೊಸ ಮಾಡ್ತಾ ಇರೋದು. 40 ವರ್ಷದಿಂದ ಕೆಲಸ ಮಾಡಿದ್ರು ಹಿಂಗೆ ಇದ್ದೀವಿ. ವಾರಕ್ಕತ್ತಲ್ಲ 3 ಕಿಳಿಯೋದಿಲ್ಲ ಅಲ್ವರಾ? ಒಂದ್ ವಾರಕ್ಕೆ ಏನಿಲ್ಲ ಅಂದ್ರೂ ಒಂದ್ ಸೀರೆ ಆಗುತ್ತೆ. ಒಂದ್ ಕೂಲಿ ಬಂದು 1000 ರೂಪಾಯಿ ಸಿಗ್ಬೋದು ಅಷ್ಟೇ. ನೋಡಿ, ಈ ಕಾಲಲ್ಲಿ ಇದನ್ನ ತುಳಿದಾಗ ಅಲ್ಲಿ ಮೇಲೆ ಕಾರ್ಡ್ ಎದ್ದೇಳುತ್ತೆ, ಪಿನ್ ಎದ್ದೇಳ್ತದೆ. ಸರಿ, ಆವಾಗ ನೋಡಿ ಇಲ್ಲಿ ನಮಗೆ ಡಿಸೈನ್ ಬರುತ್ತೆ. ಈ ಬುಟ್ಟನ ಒಂದೊಂದೇ ಯಾವ ರೀತಿ ಬೇಕೋ ಆ ರೀತಿ ತಿರುಗಿಸ್ತೀವಿ ನಾವು ಇದನ್ನ. ಬುಟ್ಟ ಅದಕ್ಕೆ ನೋಡಿ ಒಂದು ಆಟ ಹಾಕೊಂಡು ಈ ತರನೇ ತಿರುಗಿಸ್ಬೇಕು. ಒಂದೇ ಕಾರ್ಡ್ ತುಳಿಬೇಕು, ಒಂದು ಕಾರ್ಡ್ ಇಲ್ಲಿ ತಿರುಗಿಸ್ಬೇಕು. ಕೈ ಮತ್ತೆ ಕಾಲಲ್ಲಿ ಎರಡೂ ಅಟ್ ಎ ಟೈಮು ಕೆಲಸ ನಡೀತಾ ಇರುತ್ತೆ. ಹೌದೌದು, ನೋಡಿ ಕಾಲಲ್ಲಿ ತುಳಿದಿದ್ದೀವಿ. ಹೌದು, ಇಲ್ಲಿ ಕೈಯಲ್ಲಿ ತಿರುಗಿಸ್ತಿದ್ವಿ. ಇದನ್ನ 100 ಸಾರ್ತಿ ತಿರುಗಿಸ್ಬೇಕು. ಇದು ಬುಟ್ಟ ಒಂದು ರೆಡಿ ಆಗ್ಬೇಕು ಅಂದ್ರೆ ಇದೊಂದೇ ಅಂತಲ್ಲ, ಯಾವ್ಯಾವ ಡಿಸೈನ್ ಇರುತ್ತೋ ಆಯಾ ಡಿಸೈನ್ ತಕ್ಕನಾಗಿ ಕಾರ್ಡ್ಗಳು ಇರ್ತದೆ. ಅಷ್ಟು ಸಾರ್ತಿ ನಾವು ತಿರುಗಿಸ್ಬೇಕು. ಅಷ್ಟು ಸರ್ತಿ ನಾವು ತಿರುಗಿಸ್ಬೇಕು. ಹಿಂಗೆ ಕೈಯೆಲ್ಲ ಕೆಲಸ ಮಾಡ್ಬೇಕದು. ಕೈ ಇಲ್ಲಿ ಏನ್ ಗೊತ್ತಾ, ನಮ್ಮ ಕೈ ಭಾಗದಲ್ಲಿ ಕೈ, ಕಾಲು ಮತ್ತೆ ಕಣ್ಣು 3 ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಹೀಗೆ ನೋಡಿ ಒಂದೊಂದಲ್ಲೇ ಒಂದೊಂದು ಸಾರ್ತಿ ತುಳಿಬೇಕು, ಇದು ಮಾಡಬೇಕು. ಆಮೇಲೆ ಇಲ್ಲಿ ವಾಟ ಹಾಕೋದು ಅಷ್ಟೇ. ಇದೈತಲ್ಲ ಇದು ಅದಕ್ಕೆ ಸಪ್ರೇಟ್ ಆಗಿ ತುಳಿತೀವಿ. ಓಕೆ, ಇಲ್ಲಿ ಕಾಲಲ್ಲಿ ಹಿಂಗೆ ತುಳಿದಾಗ ಇದು ಮಾಡ್ಕೊಂತೀವಿ. ಇವೆರಡೆ ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ನಾವು ಒಂದ್ಸರಿ ಕಾಲಲ್ಲಿ ಹಿಂಗ್ ಹೊಡೆದಾಗ್ಲೂ ಅದು ಬಂದ್ಬಿಟ್ಟು ಒತ್ತೊತ್ತಾಗ ಕೂತ್ಕೊಳ್ತಾ ಹೋಗುತ್ತೆ. ಕೂತ್ಕೊಳ್ಳೋಣ, ನಾವು ಹೊಡಿತೀವಿ. ಇದ್ರಲ್ಲಿ ಹೊಡಿತೀವಿ, ಇದ್ರಲ್ಲಿ ಹಿಂಗ್ ಹೊಡಿತೀವಿ. ಹಿಂಗೆ ಇದು ಮಗ್ಗ. ಈ ಬಟ್ಟೆ ದಪ್ಪ ಬೇಕು ಅಂದ್ರೆ ಜೋರಾಗಿ ಹೊಡಿತೀವಿ. ಬಟ್ಟೆ ತೆಳು ಬೇಕು ಅಂದ್ರೆ ಸುಮಾರು ಹಿಂಗ್ ಸುಮ್ನೆ ಹಿಂಗ್ ಅಂತೀವಿ. ಒಂದೇ ಸಮ ಬರ್ಬೇಕು ಅಂತ ನೋಡಿ. ಒಟ್ಟು 2000 ಮಗ್ಗದಲ್ಲಿ ಇವತ್ತು 15 ಮಗ್ಗ ಇದೆ. 15ರಿಂದ 20 ಮಗ್ಗ ಇದೆ ಕೈ ಮಗ್ಗ. ಹೌದಾ? ಹೌದು. 2000 ಮಗ್ಗ ಇಲ್ಲಿ ಕುದೂರಲ್ಲಿ 2000 ಕೈ ಮಗ್ಗ ಇದ್ದಿದ್ದು ಈಗ 20 ಮಗ್ಗ ಇದೆ. ಅಂದ್ರೆ ಹೌದು, ಕೆಲಸ ಜಾಸ್ತಿ ಅಂತ ಏನು ಸಿಗಲ್ಲ. ಇನ್ಕಮ್ ಕಮ್ಮಿ, ಕೆಲಸ ಜಾಸ್ತಿ. ಮತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಿಲ್ಲಿ. ಹೌದು, ಒಂದೆಳೆ ಹೋಗ್ಬಿಟ್ರು ಇಲ್ಲಿ ಒಂದೆಳೆ ಹೋಯ್ತು ಅಂದ್ರೆ ಇದೊಂದೆಳೆ ಹೋಯ್ತು ಅಂದ್ರೆ ಇಲ್ಲಿ ಗೀರು ಬರುತ್ತೆ. ಇದಿರಲ್ಲ ಅಂದ್ರೆ ತಿರ್ಗಿ ಅದನ್ನ ತಗೊಬೇಕು. ಇಲ್ಲಿ ಕಣ್ಣು ಕಾಣಲ್ಲ ಕೆಲವರಿಗೆ. ಗೊತ್ತಾಯ್ತು ನೋಡಿ, ಇದನ್ನ ಒಂದೊಂದೇ ಎಳೆ ತುಂಬಬೇಕು. ಈ ಎಳೆನ ಇಲ್ಲಿ ತಗೋಬೇಕು. ಹಚ್ಚೊಳಗಲ್ಲ, ಫಸ್ಟು ನೋಡಿ ಇಲ್ಲಿ ತಗೊಬೇಕು. ಇಲ್ಲಿ ಜಾಕಾಡ್ ದಾರದಲ್ಲಿ ಈ ದಾರದಲ್ಲಿ ತಗೊಂಡು ಇಲ್ಲಿಂದ ಇಲ್ಲಿ ತಗೊಬೇಕು.
ಹಣಿ ಮೇಲೆ ತಗೊಂಡು ತಿರ್ಗಿ ಇಲ್ಲಿ ರೀಡಲ್ಲಿ ತಿರ್ಸ್ಬೇಕು. ಕೈ ಆಡ್ಸಕ್ಕೂ ಬರಲ್ಲ, ಕಲಿಯೋರು ಕಲಿಯೋರು ಇಲ್ಲ ಇಲ್ಲಿ, ಕಲಿಯೋರು ಇಲ್ಲ, ಯಾರು ಮಾಡೋರು ಇಲ್ಲ. ಒಂದ್ ವರ್ಷ ಮಿನಿಮಮ್ ಬೇಕಾದ್ರೆ ಕಲಿಬೇಕು. ಆಗಲ್ಲ ಇವತ್ತಿನ ಕಾಲ. ಒಂದು ವರ್ಷ ಬೇಕು, ಕಲಿತೀವಿ ಅಂತ. ಇದು ಜಾಗಾರ್ಡ್ ಅನ್ಬಿಟ್ಟು 160 ಉಕ್ಸ್ ಇರುತ್ತೆ. 256 ಉಕ್ಸ್ ಇರುತ್ತೆ. 256 ಉಕ್ಸು. ಉಕ್ಸ್ ಅಂದ್ರೆ ಪಿನ್ ಇದು. ಹಾ ಇದು ಒಂದು ಪಿನ್. ಈ ತರದ್ 250 ಇರುತ್ತೆ. ಅದಕ್ಕೆ ಇದು ವಾಲ್, ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ವಾಲು. ಈ ಡಿಸೈನ್ ಅಲ್ಲೇ ತುಣಿದ್ರೆ ಅಲ್ಲಿ ಬರುತ್ತೆ. ಆ ಡಿಸೈನ್ ಥ್ರೂ ನಿಮಗೆ ಅಂದ್ರೆ ಒಂದೊಂದು ಸೀರೆಗೂ ಒಂದೊಂದು ಡಿಸೈನ್ ಇರುತ್ತೆ. ಇಲ್ಲ ಎಲ್ಲಾ ಸೀರೆಗೂ ಒಂದೇ ಡಿಸೈನ್ ಮಾಡೋದು ನಾವು. ಓಕೆ, ನಿಮ್ ಡಿಸೈನ್ ಬೇರೆ ಬೇಕು ಅಂದ್ರೆ ಇದು ಕಾರ್ಡ್ ಚೇಂಜ್ ಮಾಡ್ಕೋಬೇಕು ನಾವು. ಕಾರ್ಡ್ ಓಡಿಸ್ಬೇಕು ಹೊಸದಾಗಿ ತಿರ್ಗಾ. ಅದೇ ನಾನು ಹೇಳ್ತಿರೋದು. ಈಗ ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ಈಗ ಒಂದ್ ಸೀರೆಯಿಂದ ಇನ್ನೊಂದ್ ಸೀರೆಗೆ ಡಿಸೈನ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಕಾರ್ಡು ಚೇಂಜ್ ಆಗಿರುತ್ತೆ. ನೀವೇ ಮಾಡ್ಬೇಕು. ನಾರ್ಮಲ್ ಆಗಿ ನಮ್ಮ ಡಿಸೈನ್ ಪ್ರಕಾರ ನಾವು ಕಾರ್ಡ್ನ ಹಾಕೊಳ್ತೀವಿ. ಸರ್ ನಾವು ಹಾಕೋದ್ರೆ ಏನಿಲ್ಲ ಅನ್ನೋದು 1 ರಿಂದ 1 ವರ್ಷ ನಾವು ಓಡಿಸ್ಲೇಬೇಕಿದೆ ಡಿಸೈನ್. ಯಾಕಂದ್ರೆ ಒಂದು 50,000 ರೂಪಾಯಿ ಖರ್ಚು ಬರುತ್ತೆ ಇದೆಲ್ಲ. ಓಕೆ, ಫುಲ್ ಮಾಡಕ್ಕೆ 50,000 ಖರ್ಚು ಬರುತ್ತೆ. ಈಗ ಹೆಂಗೆ ಅಂತ ಹೇಳಿದ್ರೆ ನಮಗೆ ಯಾವ್ದೋ ಒಂದು ಪ್ರೊಸೆಸ್ ಅಲ್ಲಿ ಮೌಲ್ಡ್ ಮಾಡ್ದಂಗೆ ಇದು. ಮೋಲ್ಡಿಂಗ್ ಒಂದು ಮೌಲ್ಡ್ ಮಾಡ್ದಂಗೆ, ಆ ಮೌಲ್ಡ್ ಹೋಗೋ ತನಕ ನಾವು ಆ ಮೌಲ್ಡ್ ಯೂಸ್ ಮಾಡ್ತಾನೆ ಇರ್ಬೇಕು. ಇದು ಯಾವ್ದ್ರಿಂದ, ಮರದಿಂದ ಮಾಡೋದ ಹೇಗೆ? ಮರ ಸರ್, ಇದು ಮರ, ಇದು ಕಬ್ಣ, ಇದು ಕಾರ್ಡ್, ಇದು. ಓಕೆ ನೋಡಿ, ಈ ದಾರ ಒಂದ್ ದಾರ ಬಂದು 4 ತಾವ್ ಎದೊಳುತ್ತೆ. 7 ತಾವ್ ಎದೊಳುತ್ತೆ. 7 ಜಾಗದಲ್ಲಿ ಎದ್ದೇಳುತ್ತೆ. 7 ಜಾಗದಲ್ಲಿ ಎದೊಳುತ್ತೆ ನೋಡಿ. 7 ಜಾಗದಲ್ಲಿ ಎದೊಳುತ್ತೆ. ಈ ಇಷ್ಟು ದಾರಗಳು ಇಲ್ಲಿ ಒಂದೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದು, ಅಂದ್ರೆ ಒಂದೊಂದು ನೂಲನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಇಷ್ಟು ದಾರಗಳು ಅಂದ್ರೆ ಇದೇ ಮೇನ್ ದಾರಗಳು ನಿಮಗೆ. ಇದು ಪಲ್ಲು ಬುಟ್ಟಕ್ಕೆ ಮೇನ್ ಇದು. ಪಲ್ಲು ಬರುತ್ತೆ, ಸೆರಗು ಮತ್ತೆ ಬುಟ್ಟಕ್ಕೆ. ಇದು ಬುಟ್ಟ ಅಂದ್ರೆ ಇದು ಡಿಸೈನ್ ಗಳಿಗೆ. ಈ ಡಿಸೈನ್ ಬಂದು ಟಾಪಿಟ್ ಅಂತ ಕರಿತೀವಿ. ಇದು ಇದು ಫುಲ್ ಮರ ವುಡ್ಡಲ್ಲಿ ಮಾಡಿರೋದು. ನೋಡಿ, ಇದು ಒಂದ್ ಕೋಲು 32 ಕೋಲು 32 ಕೋಲು ಇರುತ್ತೆ. ಅದು ಕೋಲು ಅದು ಪೂರ್ತಿ 48 ಕೋಲ್ ಇದೆ. ಅದು ಮೇಗಳದು ಈ ಕಡೆ 48, ಆ ಕಡೆ 48. ನಾವು ಸಣ್ಣ ಬಾರ್ಡರ್ ಬೇಕಾದ್ರೆ ಇದ್ರಲ್ಲೇ ಸಣ್ಣ ಬಾರ್ಡರ್ ಮಾಡ್ಕೋಬಹುದು, ಬಿಗ್ ಬಾರ್ಡರ್ ಬೇಕಾದ್ರೆ ಇದ್ರಲ್ಲೇ ಬಿಗ್ ಬಾರ್ಡರ್ ಮಾಡ್ಕೋಬಹುದು. ಡಿಸೈನ್ ನೋಡಿ, ಇದು ಎಳೆ ತುಂಡಾಗಿದೆ. ನೋಡಿ, ಅಲ್ಲಿ ಗೀರ್ ಬಂದಿದೆ. ಈ ಎಳೆ ಕಟ್ಟಾಗಿರೋದು ನೋಡಿ, ಇಷ್ಟುದ ನೇಯ್ದೀವಿ. ನೋಡಿಲ್ಲ, ಇಷ್ಟುದ ನೇಯ್ದೀವಿ. ಇಲ್ಲಿ ಡ್ಯಾಮೇಜ್ ಕಾಣಿಸ್ತದೆ. ಓಕೆ, ಇದನ್ನ ನೋಡಿ, ಈಗ ಇದನ್ನ ರೆಡಿ ಮಾಡ್ಕೊಂಡೆ ನೇಯ್ಬೇಕು ನಾವು. ಈ ಸೀರೆ ತಗೊಬೇಕಾದ್ರೆ ಹೆಂಗಸ್ರು ಈ ಸಣ್ಣ ಸಣ್ಣ ವಿಚಾರನೂ ನೋಡ್ತಾರೆ ಅಲ್ವರ. ಎಳೆ ಕಟ್ಟಾಗೋದೆಲ್ಲ ಡ್ಯಾಮೇಜ್ ಬರಲ್ಲ, ಬಟ್ ಪೇಟ ಅಂತ ಬರುತ್ತೆ. ಒಂದೆಳೆ ಸಿಗಾಕೊಂಡು ಪೇಟ, ಅದು ತೂತ ತರ ಬೀಳುತ್ತೆ, ಅದು ಡ್ಯಾಮೇಜ್ ಬರುತ್ತೆ. ಆ ತರ ಮಾಡಬಾರ್ದು. ಆ ತರ ಮಾಡಿದ್ರೆ ಸೀರೆ ತಗೊಳಲ್ಲ. ನಾವು ಅದನ್ನ ಫುಲ್ ಬಿಚ್ಚಿಬಿಟ್ಟೆ, ಫುಲ್ ಎಲ್ಲ ಬಿಚ್ಚ, ಅದು ವೇಸ್ಟ್ ಆಗುತ್ತೆ ನಮ್ಗೆ. ಬಿಚ್ಚಕ್ ಹೋದ್ರೆ ವೇಸ್ಟ್ ಆಗುತ್ತೆ. ತುಂಬಿದೀವಿ ಬೆಳೆ, ಕಾಣಲ್ಲ ಈ ಕಡೆ ನೋಡಿ. ಈ ಬೆಳೆಗೆ ತುಂಬಿದೀವಿ. ಇದನ್ನ ನಾವು ಮತ್ತೆ ಇನ್ನೊಂದೆಳೆ ಪಕ್ಕದಲ್ಲಿ ತಗೊಂಡು ನೋಡಿ, ಇಲ್ಲಿ ಈ ಕಡೆ ಓಲೆ ಕಾಣಿಸಲ್ಲ ನಿಮ್ಗೆ. ಹೋಲ್ ಕಾಣಲ್ಲ ನೋಡಿ. ಹೌದು, ಬರೋ ಹೋಲು ಕಾಣಲ್ಲ. ಅದೆಲ್ಲ ಬರುತ್ತೆ, ಬಂತು. ಬೆಳೆ ತಗೊಂಡಿದೀವಿ. ಹೌದು ನೋಡಿ, ಈಗ ಅದನ್ನ ಜಾಯಿಂಟ್ ಮಾಡಿದೀವಿ. ಈಗ ನಾನ್ ಕೇಳೋದು ನಿಮಗೆ, ಅದೇ ಎಳೆ ಅಂತ ಹೇಳ್ಬಿಟ್ಟು ಹೆಂಗ್ ನೀವು ಅದ್ರೊಳಗಡೆ ಹಾಕೊಂಡ್ರಿ? ಅಲ್ಲಿ ಹುಡುಕ್ಬೇಕು ನಾವು. ಗೀರ್ ಬರುತ್ತೆ ನೋಡಿ, ಪಾಯಿಂಟ್ ನೋಡಿ. ಆ ಗೀರ್ ಬಂದಾಗ ಅದ್ರಲ್ಲಿ ಹುಡುಕ್ಬೇಕು ನಾವು. ನೀವು ಅಷ್ಟು ಈಸಿಯಾಗಿ ಹಾಕಿರಲ್ಲ ಇದು ಓಲೊಳಗೆ. ಆದ್ಮೇಲೆ ಈಗಿನ ಕಾಲದಲ್ಲಿ ಯಾರು ಕಲಿಯಲ್ಲ. ನಾವು ಕಲಿತಿರೋದೇ ಇದು. ನಾವು ಇಲ್ಲಿವರೆಗೂ ಜಾಕಾರ್ಡ್ ವಿಚಾರ ಹೇಳಿದ್ವಲ್ವ, ಡಿಸೈನ್ ಹೇಳಿದ್ವು. ಈ ಡಿಸೈನ್ ನೋಡಿ, ಅಲ್ಲೊಂದು ಕೋಲ್ ಎತ್ತಿದ್ರೆ ಇಲ್ಲಿ ಎದ್ದೇಳುತ್ತೆ. ಇದಕ್ಕೆ ಇಲ್ಲಿ ವಾರ್ಡಿಸ್ ಬೆದ ಅಂತ ಕರಿತೀವಿ ನಾವು. ಈ ಬೆದಿಗೆ ಕಲಾವತ್ತು ಜರಿ ಎಳೆ ತುಂಬ್ತೀವಿ. ಜರಿ ಎಳೆನ? ಇದಕ್ಕೆ ಜರಿ ಎಳೆ ತಗೊಂತೀವಿ. ಇಲ್ಲಿ ಇದನ್ನ ನೋಡಿ, ಇಲ್ಲಿ ಭಾಗ ಮಾಡ್ಕೊಂಡು ಇದ್ರೊಳಗೆ ಇಲ್ಲಿ ತಗೊಂಡು ಇಲ್ಲಿ ತಗೊಂತೀವಿ. ಇದ್ರೊಳಗೆ ತಗೊಂಡ್ರೆ ಜರಿ ಬರೋದು. ಇದು ಕಾಣೋದೇ ಇಲ್ಲ ಜರಿ. ನಿಮ್ಗೆ ಏನು ಕಾಣಿಸುತ್ತಾ? ಏನು ಕಾಣಿಸಲ್ಲ. ನಾವು ಈಗ 5 ವರ್ಷದಿಂದ ಕನ್ನಡಕ ಯೂಸ್ ಮಾಡಿದ್ದೀವಿ, ಕಾಣೋದಿಲ್ಲ ಅಂತ ಹೇಳಿ. ಎಷ್ಟೇಜ್ ನಿಮ್ದು ಹಂಗಂತ? 58 ವರ್ಷ. 58 ವರ್ಷ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇರೋ? 40 ವರ್ಷದಿಂದ ಮಾಡ್ತಾ ಇದ್ದೀವಿ. 40 ವರ್ಷದಿಂದ? ಹೌದು. ಅಂದ್ರೆ ನಿಮಗೆ 18 ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ? ಹೌದು. 1980ರಿಂದ ಇದಕ್ಕೆ ನಾನು ಕಾಯ್ತಿದ್ದೀನಿ. ನಿಮ್ದು ಇಡೀ ಜೀವನನೇ ಕಳೆದ್ಬಿಟ್ರಲ್ಲ ಇಲ್ಲಿ. ಅಷ್ಟೇ ಜೀವನ ಅಲ್ಲ, ಬೇರೆ ಜೀವನನೇ ಇಲ್ಲ ನಮ್ಗೆ. 80 ಇಸ್ವಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಲ್ವಾ? ಹೌದು. ಆದ್ರೆ ನಮ್ಮ ತಂದೆಯವ್ರು ಮಾಡಿರೋದು ಮನೆ, ನಾವೇನು ಮಾಡಿಲ್ಲ.
ನಿಮ್ಗೆ ಇಷ್ಟೆಲ್ಲ ಕೆಲಸ ಮಾಡಿ ಬರೀ 1000 ರೂಪಾಯಿ 2000 ರೂಪಾಯಿ ಸಿಕ್ಕಿದ್ರೆ ಏನ್ ಮಾಡಕ್ಕಾಗ್ತದೆ? ಹೇಳಿ ನೀವೇ ನೋಡೋಣ. ಇದನ್ನ ಲಾಳಿ ಅಂತ ಕರಿತೀವಿ. ಲಾಳಿ. ಇದನ್ನ ಖಾಲಿ ಗಣಿಕೆ ಅಂತ ಕರೆಯೋದು ಇದನ್ನ. ಇದು ಬಂದು ಕಂಟಿಕೆ ಅಂತ ಕರಿತೀವಿ. ತುಂಬಿದ್ರೆ ಕಂಟಿಕೆ. ಇದು ತುಂಬಿದ ಮೇಲೆ ಕಂಟಿಕೆ, ಖಾಲಿ ಇದ್ರೆ ಗಣಕೆ. ಇದನ್ನ ಇದಕ್ಕೆ ಅಳವಡಿಸ್ಕೊಂಡು ಲಾಳಿಲಿ ಇದ್ರ ತಗೊಂಡು ಅದು ಎಲ್ಲಿ ಖಾಲಿ ಆಗಿದೆ ನೋಡಿ, ಎಲ್ಲಿ ಖಾಲಿ ಆಗಿದೆ ಗೊತ್ತಾ? ನೋಡಿ, ಇಲ್ಲಿ ಖಾಲಿ ಆಗಿದೆ ನೋಡಿ. ಇಲ್ಲಿ ಈ ಎಳೆ ಅಲ್ಲಿಗೆ ಜಾಯಿಂಟ್ ಮಾಡಬೇಕು ನಾವು ತಂದು. ಸರಿನಾ? ಜಾಯಿಂಟ್ ಆಯ್ತದೆ. ಇದು ಉದ್ದ ಬಂದು 6.5 ಮೀಟ್ರ್ ಬರುತ್ತೆ. ಇದು ಅಡ್ಡ ನಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚು ಪನ್ನ. ಎರಡಲ್ಲಿ ನಾವು ಎಷ್ಟು ಇಂಚ್ ಬೇಕು, ಈಗ 46 ಇದೆ, 46ಕ್ಕೆ ಕಂತೀವಿ. ಅಷ್ಟಕ್ಕೆ ಎಷ್ಟೆಳೆ ಬೇಕೋ ಅಷ್ಟೆಳೆ ಲೆಕ್ಕ ಹಾಕಿ ಕೌಂಟಿಂಗ್ ಮಾಡಿ ಹಾಕೋಣ ನಾವು. ಇನ್ನೂ ಉದ್ದ ಬೇಕು ಅಂತ ಹೇಳಿದ್ರು ಸಿಗುತ್ತೆ. 50 ಇಂಚ್ವರೆಗೂ ಸಿಗುತ್ತೆ. 50 ಇಂಚ್ವರೆಗೂ ಬಟ್ಟೆ ಸಿಗುತ್ತೆ. ಒಂದು ವಾರಕ್ಕೆ 5 ದಿನ ಬೇಕು ಒಂದು ಸೀರೆ ಮಾಡೋದಕ್ಕೆ. 5 ದಿನ. ಅದೇ ಪವರ್ ಲೂಮ್ಸ್ ಅಲ್ಲಾದ್ರೆ 2 ಸೀರೆ ಬರುತ್ತೆ. ನೋಡಿ, ಇದನ್ನ ಸೇಡ್ ಮುಳ್ಳು ಅಂತ ಕರಿತೀವಿ. ಏನಿದು ಸೇಡ್ ಮುಳ್ಳು ಅಂತೀವಿ. ಇದಕ್ಕೆ ಬಂದು ಕೈಮಗುಗೆ ಬರುತ್ತೆ. ಇದು ಏನಕ್ಕೋಸ್ಕರ ಅಂತ ಅಂದ್ರೆ ಪನ್ನ ಕುಗ್ಗಬಾರ್ದು ಅಂತ. ಅಂದ್ರೆ ಇದು ಅಳತೆ ಸಿಂಕ್ ಆಗಬಾರ್ದು, ಒಂದೇ ಪನ್ನ ಇರಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಇಡೋದಷ್ಟೇ. ನಾವು ಅದನ್ನೆಲ್ಲ ತುಂಡ ಮಾಡ್ಕೊಂಡ್ರೆ ತುಂಡ ಯಾವಾಗ ಏನಾಗುತ್ತೆ, ಸಿಂಕ್ ಆಗುತ್ತೆ. ಇದನ್ನ ತುಂಡ ಮಾಡಿದ್ರೆ ಸಿಂಕ್ ಆಗುತ್ತೆ. ಉದ್ದ ಏನು ಉದ್ದ ಇರುತ್ತೋ ಅದೇ ಲೆವೆಲ್ಗೆ ನಿಲ್ಸ್ಕೋಬೇಕು. ಕೈಮಗ್ಗದಲ್ಲಿ ರೇಷ್ಮೆ ಸೀರೆ ಅಂದ್ಬಿಟ್ಟು ನೀವು ರೆಕಗ್ನೇಷನ್ ಮಾಡಬೇಕು ಅಂದ್ರೆ ಆ ಸೇಡ್ ಮುಳ್ಳು 4 ರಿಂದ 5 ಮುಳ್ಳು ಇರುತ್ತೆ. ಒಂದು ಕುಂಟೆ ಇರುತ್ತೆ ನೋಡಿ, 7 ಮುಳ್ಳು ಇರುತ್ತೆ. ಇದರಲ್ಲಿ 7 ಮುಳ್ಳು ಇರುತ್ತೆ. ಮುಳ್ಳು ಆ ಮುಳ್ಳು ಓಪನ್ ಇದ್ದೇ ಇರುತ್ತೆ ಜವಳದಲ್ಲಿ. ಅದನ್ನ ನಾವು ಚೆಕ್ ಮಾಡ್ಕೋಬಹುದು. 7 ಇವೆ. 1 2 3 4 5 6 7 ಇದೆ ನೋಡಿ. ಅಲ್ಲಿ 7 ತೂತನೂ ಇರುತ್ತೆ. ಅಲ್ಲೇ ಇಲ್ಲಿ 7 ತೂತನೂ ಇರ್ತದೆ. ಇಲ್ಲಿ ಅಂದ್ರೆ ಕೈಮಗ್ಗದ್ದೇ ಸೀರೆ ಅಂತ ಹೇಳ್ಬಿಟ್ಟು ಹಂಗೆ ಕಾಣುತ್ತೆ. ರೆಕಗ್ನೇಷನ್ ಅದೇ. ಅದು ಮತ್ತೆ ಕುಂಟೆ ಹೆಣ್ಣು ಬರುತ್ತೆ. ಇದು ಏನು ಬರುತ್ತೆ ಇಲ್ಲಿ? ಕುಂಟೆ ಎಂಡು ಮೂಲೆ ಅಂತೀವಿ. ಈ ಮೂಲೆ ಬಟ್ಟೆಯಲ್ಲಿ ಕಾಣಿಸ್ ಪ್ರಿಂಟ್ ಆಗುತ್ತೆ. ಅಲ್ಲಿ ಸೀರೆ ಒಳಗೆ ತೋರಿಸ್ತೀನಿ. ಸೀರೆ ತೋರಿಸ್ತೀನಿ. ಸೀರೆ ಕೂಡ ಹಂಗೆ. ಸೀರೆ ಕೂಡ ಹಂಗೆ. ಕೈಮಗ್ಗದ್ದು ಮತ್ತೆ ಪವರ್ ಲೂಮ್ ಇಂದು ಡಿಫರೆನ್ಸ್ ಅದರಲ್ಲಿ ಮತ್ತೆ ಟರ್ನಿಂಗು. ಕಿಟಪ್ಪ ಆ ಸೀರೆ ಅಲ್ಲೇ ಇದೆ ಕೊಡು. ನೋಡಿ, ಇದು ಇದೆಯಲ್ಲ, ಇದು ಇದೆಯಲ್ಲ, ಇದು ಇವೇಣದು. ಅಂದ್ರೆ ಮರದ್ದು ಅಚ್ಚು. ಅಚ್ಚದು ಮರದ ಅಚ್ಚು ಇಲ್ಲಿಗೆ ಬರುತ್ತೆ. ಇದಿದ್ರೆ ಕೈಮಗ್ಗದ ಸೀರೆ. ಇದು ನೋಡಿ, ಇದು ಬಂದು ಬ್ಲೌಸು. ಇದನ್ನೇ ಬ್ಲೌಸ್ ಅಂತ ಕರಿತೀವಿ. ನೋಡಿ, ಇದು ಬುಟ್ಟ ಬಂದು ಇದು 100 ಸಾರ್ತಿ ತಿರುಗಿದೀವಿ. ಇದು ಬುಟ್ಟ ತಿರುಗಿಸೋದಲ್ಲ. ಇದು ಮೇಲ್ಮಕ, ಇನ್ನೊಂದು ಇದು ಕೆಳಮಕ. ಗೊತ್ತಾಯ್ತಾ? ಈ ಮೇಲ್ಮಕದಲ್ಲಿ ಹಿಂಗೆ ಕಾಣೋದು, ಕೆಳಮಕದಲ್ಲಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಕೈಮಗ್ಗದಲ್ಲಿ ಈ ರೀತಿ ಕಾಣುತ್ತೆ. ಉಲ್ಟಾ ಸೀದಾ ಬರುತ್ತೆ. ಪವರ್ ಲೂಮ್ ಅಲ್ಲಿ ಕಟ್ ಮಾಡಿರ್ತಾರೆ. ಇದನ್ನ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪೂರ್ತಿ ಅದು ಓಡಿರ್ತದೆ ಹಿಂಗೆ. ಇದನ್ನ ಇಲ್ಲಿ ಕಟ್ ಮಾಡಿರ್ತಾರೆ ಕತ್ರಿ ಒಳಗೆ. ಅದು ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗತ್ತದು. ಇದನ್ನ ನೋಡಿ, ಇದನ್ನೇ ಕೈಮಗ್ಗ ಅನ್ನೋದು. ಹಿಂಗ್ ತಿರುಗಿಸಿದ್ರೆ ಮಾತ್ರ ಈಚೆಗೆ ತೆಗಿಯಕ್ಕಾಗಲ್ಲ ಸರ್. ಇದು ತೆಗಿಬಹುದು. ಎಳೆ ಎಳೆದ್ರು ಬಂದ್ಬಿಡುತ್ತೆ. ಕೈಮಗ್ಗ ಮತ್ತೆ ಪವರ್ ಲೂಮಿಗೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಒಂದು 2 ರಿಂದ 3 ಡಿಫ್ರೆನ್ಸ್. ಒಂದು ಬುಟ್ಟದು, ಇನ್ನೊಂದು ನಮಗೆ ಕುಂಟೆದು ನಿಮಗೆ ಅಚ್ಚು, ಸೇಡ್ ಮುಳ್ಳು, ಮತ್ತೆ ನಿಮಗೆ ಮುಳ್ಳು ಸೇಡ್ ಮುಳ್ಳಿಂದು ನಿಮಗೆ ಅಚ್ಚು. ಅಂದ್ರೆ 6 ಅಥವಾ 7 ಅಲ್ಲಿರುತ್ತೆ. ಅದು ಹುಡುಕಿದ್ರೆ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಪವರ್ ಲೂಮ್ ಹ್ಯಾಂಡ್ ಲೂಮ್ ಯಾವುದು ಅಂತ. ಸ್ನೇಹಿತರೆ, ಇಲ್ಲಿವರೆಗೆ ನೀವು ತಿಳ್ಕೊಂಡ್ರಿ ಕೈಮಗ್ಗದ ಸೀರೆ ಬಗ್ಗೆ. ರೇಷ್ಮೆ ಕೈಮಗ್ಗ ಸೇರೋಕ್ಕೂ ಮುಂಚೆ ಮತ್ತೊಂದು ಪ್ರೋಸೆಸ್ ದಾಟ್ಕೊಂಡು ಬಂದಿರುತ್ತೆ. ಅದ್ಯಾವುದು ಅಂತೀರಾ? ನೀವೇ ನೋಡಿ. ರೆಡಿ ರೇಷ್ಮೆ ಗೂಡಿಂದ ಬಾಬಿನ ಮೇಲೆ ಉರಿ ಮಿಷಿನಲ್ಲಿ ಬಾಬಿನ್ ಮಾಡ್ಕೊಂಡು ಬಾಬಿನ್ ಬರುತ್ತೆ ನಮಗೆ. ಬಾಬಿನ್ನ ಇಲ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಂಡು ನಾವು ಈ ಥರ ವಾರ್ಪು ರನ್ ಮಾಡ್ಕೊತೀವಿ. ವಾರ್ಪ್ ರನ್ ಮಾಡಿ ಇದು ಸುಮಾರು ಒಂದು 3 ಎಳೆ ವಾರ್ಪು ಅಂದರೆ 18,000 ಎಳೆವರೆಗೂ ಇದು ವಾರ್ಪ್ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ. ಕ್ರೇಪ್ ಸೀರೆ ಅಂತಾರಲ್ಲ, ಮತ್ತು ಮೈಸೂರು ಸೀರೆಗಳಿಗೆ ಭಾಳ ತುಂಬ
ನುಣುಪಾಗಿ ತುಂಬ ಚೆನ್ನಾಗಿ ಇದು ಬರುತ್ತೆ. ಮತ್ತು ಇದನ್ನು ರೋಲ್ಗೆ ಇದು ಮಾಡ್ಕೊಂತೀವಿ, ಟ್ರಾನ್ಸ್ಫರ್ ಮಾಡ್ಕೊತೀವಿ. ರೋಲಿಂದ ಮಗ್ಗಕ್ಕೆ ಹೋಗುತ್ತೆ. ಮಗ್ಗದಲ್ಲಿ ನೇಕಾರರಿಂದ ಮತ್ತೆ ಸೀರೆ ತಯಾರಾಗಿ ಆಮೇಲೆ ಅಂಗಡಿಲಿ ಸಿಗುತ್ತೆ ಇದು. ಅಂದ್ರೆ ಇದು ನಿಮಗೆ ಕೈಮಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಇನಿಷಿಯಲ್ ಸ್ಟೇಜು. ರೇಷ್ಮೆ ಇದರಿಂದ ರೇಷ್ಮೆ ನಿಮಗೆ ಬಾಬಿನಾಗಿ ಬರುತ್ತೆ, ಬಾಬಿನಿಂದ ನಮಗೆ ಇಲ್ಲಿ ಬರುತ್ತೆ, ಮಾರ್ಪಿಗೆ ಬರುತ್ತೆ, ಮಾರ್ಪಿಂದ ನಾವು ರೋಲರ್ಗೆ ಹಾಕೊಂತೀವಿ, ರೋಲರ್ನ ನಾವು ಹ್ಯಾಂಡ್ಲೂಮ್ಸಿಗೆ ನಾವು ಕೊಡ್ತೀವಿ. ಸ್ನೇಹಿತರೆ, ನಾವು ಈಗ ಹೋಗೋಣ ವಿದ್ಯುತ್ ಮಗ್ಗಗಳ ಕಡೆಗೆ, ಅಂದ್ರೆ ಪವರ್ ಲೂಮ್ ಸೀರೆ ಫ್ಯಾಕ್ಟ್ರಿಗೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾವು ಸುಮಾರು ಒಂದು 40 ವರ್ಷದಿಂದ ಈ ವ್ಯವಹಾರದಲ್ಲಿದ್ದೀವಿ. ಫಸ್ಟ್ ಎಲ್ಲ ಹ್ಯಾಂಡ್ಲೂಮ್ನಲ್ಲಿ ಮಾಡ್ತಾ ಇದ್ದು, ಈಗೆಲ್ಲ ಪವರ್ ಲೂಮ್ನಲ್ಲಿ ಮಾಡ್ತಾ ಇದ್ದೀವಿ ಸರ್. ನಾವೀಗ ಒಂದು ಜಾಗದಲ್ಲಿ ನೋಡಿದ್ವಿ, ಸರಿ ಸರ್, ಅಲ್ಲಿ ಚರಕ ಇತ್ತು. ಹೌದು ಸರ್, ಇದು ಚರಕದ ಅಪ್ಗ್ರೇಡೆಡ್ ವರ್ಷನ್. ಹ್ಞೂ ಸರ್, ಅಪ್ಗ್ರೇಡೆಡ್ ವರ್ಷನ್. ಹೌದೌದು. ಚರಕ ಅದು ಹಳೆ ಲೆಕ್ಕಕ್ಕಾಯ್ತು. ಈಗ ನವೀನತೆ ಎಲ್ಲ ಬಂದಂಗೆಲ್ಲ ಇದು ಚೇಂಜ್ ಆಗ್ತಾ ಇದೆ. ಇದು ಚೇಂಜ್ ಆಗ್ತಾ ಇದೆ ಸರ್. ಓಕೆ. ವೈಡಿಂಗ್ ಮಿಷಿನ್. ಇದು ರೇಷ್ಮೆ, ಪ್ಯೂರ್ ಸಿಲ್ಕ್. ಓಕೆ. ಇಲ್ಲಿಂದ ನಿಮಗೆ ಈ ರೀತಿ ಒಂದೊಂದು ಬಾಬಿನ್ ಹಾಕ್ಬಿಟ್ಟು ನಿಮಗೆ ಬಾಬಿನ್ ಆದ್ಮೇಲಿಂದ ಮಗ್ಗತಕ್ಕೆ ವೆಫ್ಟ್ ಓಡೋದಕ್ಕೆ ರನ್ ಆಗುತ್ತೆ ಸರ್. ರನ್ ಆಗುತ್ತೆ. ಹೌದು ಸರ್. ರೋಲಿಂಗ್ ಆಗಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹೌದು. ಇಲ್ಲಿಂದ ನಾವು ಇಲ್ಲಿ ಕೆಚ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಸ್ಟಾರ್ಟಿಂಗ್ ಪ್ರೋಸೆಸ್. ಇದು 4x1 ಅಂತ 4x1 ಮಗ್ಗ. ಇದು ಕೈ ಮಗ್ಗದಲ್ಲಾದ್ರೆ 4 ಲಾಳಿನೂ ಕೈಯಲ್ಲಿ ಎಸಿಬೇಕಾಗಿತ್ತು. ಇವಾಗ ವಿದ್ಯುತ್ ಮಗ್ಗ ಆಗಿರೋದ್ರಿಂದ 4 ಲಾಳಿನೂ ಒಂದೇ ಸತಿ ವರ್ಕ್ ಮಾಡುತ್ತೆ. ಒಂದೇ ಸರ್ತಿನೇ ವರ್ಕ್ ಆಗುತ್ತೆ ಸರ್. ಓಕೆ. ಜರಿ ಒಂದು, ಲೆಫ್ಟ್ ಒಂದು, ರೈಟ್ ಒಂದು, ಆ ತರ ವರ್ಕ್ ಆಗುತ್ತೆ. ಕೈ ಮಗ್ಗದಲ್ಲಾದ್ರೆ ಒಂದು ವಾರಕ್ಕೆ ಒಂದು ಸೀರೆ ಬರುತ್ತೆ. ಇದರಲ್ಲಿ ಡೈಲಿ ಒಂದು ಸೀರೆ ಬರುತ್ತೆ. ಬರುತ್ತೆ. ಮುಂಚೆ ತರ ಹ್ಯಾಂಡ್ಲೂಮ್ ನಲ್ಲಿ ಸುಮಾರು 600-700 ಗ್ರಾಮ್ ವೆಯ್ಟ್ ಬರೋದು ಸೀರೆ. ಇವಾಗೆಲ್ಲ ಲೈಟ್ ವೆಯ್ಟ್. ಈಗ ಲೇಡೀಸು ಲೈಟ್ ವೆಯ್ಟ್ ಸೀರೆನೇ ಉಪಯೋಗಿಸ್ತಾರೆ. ಅದರಿಂದ ಅದಕ್ಕೆ ತಕ್ಕಂತೆ ನಾವು ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಈ ಪ್ರೋಸೆಸ್ ಅಲ್ಲಿ ಇಲ್ಲಿ ನಿಮಗೆ ವೈಟೇ ಬರುತ್ತೆ. ಹೌದು ಸರ್. ಆಮೇಲೆ ಡೈ ಮಾಡಿ, ಆಮೇಲೆ ನೀವು ಡೈ ಮಾಡಿಸ್ಬೋದು. ನಿಮಗೆ ಯಾವ ಕಲರ್ ಬೇಕು, ಯಾರು ಕೇಳ್ತಾರೆ ಅದೇ ತರನೇ ಡೈ ಮಾಡ್ತೀವಿ. ಓಕೆ. ನಾವು ಇದನ್ನ ರಾ ಮೆಟೀರಿಯಲ್ಸ್ ಹಿಂಗೆ ತಗೊಂಡು ಅಂಗಡಿಗೆ ಕೊಟ್ಬಿಡ್ತೀವಿ. ಅಂಗಡಿಯವರು ಅವ್ರಿಗೆ ಬೇಕಾದ ಕಲರ್ಗೂ ನಾವು ಮಾಡ್ತೀವಿ. ಈಗ ನಿಮಗೆ ಈ ಪಲ್ಲುವಲ್ಲಿ ಡಿಸೈನ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ರೆಡಿ ಮಾಡ್ತೀವಿ. ಇಲ್ಲೇ ರೆಡಿ ರೆಡಿ ಮಾಡ್ತೀವಿ. ಕಲರ್ ಮಾಡಿದಾಗ ಅದ್ರ ಮೇಲ್ಗಡೆ ಕಲರ್ ಏನು ಎಫೆಕ್ಟ್ ಏನು ಬರಲ್ಲ. ಏನು ಎಫೆಕ್ಟ್ ಸೇಮ್ ಟು ಸೇಮೇ ಇರುತ್ತೆ. ಕೈಮಗ್ಗದಲ್ಲಿ ಮಾತ್ರ ನಾವು ಕಲರ್ ಮಾಡ್ಬಿಟ್ಟು ಮಾಡಬೇಕು. ಇದ್ರಲ್ಲಿ ಆ ತರ ಏನಿಲ್ಲ. ಅದೇನಿಗೆ ಕೈಮಗ್ಗದಲ್ಲಿ ಆ ರೀತಿ ಮಾಡಕ್ ಚಾನ್ಸ್ ಇಲ್ವಾ? ಮಾಡಕ್ ಆಗೋದಿಲ್ಲ. ಅಂದ್ರೆ ಕೈಮಗ್ಗದಲ್ಲಿ ಅಂತ ಅಂದ್ರೆ ಅದ್ರ ಟೈಪೇ ಬೇರೆ ಬರುತ್ತೆ ಸರ್. ಇದ್ರ ಟೈಪೇ ಬೇರೆ ಬರುತ್ತೆ. ನಾವು ಕೈಯಲ್ಲೆಲ್ಲ ಟರ್ನ್ ಮಾಡ್ತಿದ್ವಲ್ಲ ಕೈಮಗ್ಗದಲ್ಲಿ 4 ಲಾಳಿ ಇರುತ್ತೆ. ಈಗ ನನಗೆ ಹೇಳಿ ಸರ್. ಕೈಮಗ್ಗದಲ್ಲಿ ಬಲಗಾಲು ಎಡಗಾಲು, ಇಲ್ಲಿ ಬಲಗಾಲು ಎಡಗಾಲು ಯಾವುದು? ಇಲ್ಲಿ ಬಲಗಾಲು ಎಡಗಾಲು ಅನ್ನೋದು ಬರಲ್ಲ. ಅಂದ್ರೆ ಬಾಕ್ಸ್ ನಲ್ಲಿ 4 ಲಾಳಿ ಇರುತ್ತೆ. ಅದು ಅದರಷ್ಟು ಕದೇನೆ ಚೇಂಜ್ ಆಗ್ತಾ ಇರ್ತೈತೆ. ಸರಿ. ಲಾಳಿನೇ ಚೇಂಜ್ ಆಗುತ್ತೆ. ಬಲಗಾಲು ಎಡಗಾಲು ಇಲ್ಲ ಕೈಮಗ್ಗದಲ್ಲಿ. ನೋಡಿ ಇಲ್ಲಿ ಹಚ್ಚಿದೆ, ಹಚ್ಗಳಿದೆ. ಓಕೆ. ಇದು ಹಚ್ಚು ಸೇಮ್ ಕೈಮಗ್ಗದಲ್ಲಿ ಹೇಗಿದೆ ಅದೇ ರೀತಿ ಅದೇ ಪವರ್ ಲೂಮ್ಸ್ ಅಲ್ಲಿ ಇರುತ್ತೆ. ಈ ಗೋಲಿ ಹೊಡೆದಾಗ ಇದು ಹೊಡಿತದೆ ಲಾಳಿಗೆ. ಇದು ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ಅಲ್ಲಿ ಕುತ್ಕೊಳ್ಳುತ್ತೆ. ನಾವು ಕೈಯಲ್ಲಿ ಹಿಂಗೆ ಪ್ರೋಸೆಸ್ ಇರೋದು ಇದು. ಆ ಕಡೆನೂ ಸೇಮ್ ಅದೇ ತರ ಗೋಲ್ ಇರುತ್ತೆ. ಅರ್ಧ ವಟ ಹಾಕ್ಮನೆ, ಅರ್ಧ ವಟ ಅದು ಹೊಡಿತಾ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಒಂದು ವಾಟ ಫಿನಿಶ್ ಆಯ್ತು. ಈಗ ನೆಕ್ಸ್ಟ್ ಬುಟ್ಟ ಡಿಸೈನ್ ಮಾಡಿದ್ರೆ ಇದು ಕಲಾಪತ್ ಹೊಡುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಅರ್ಧ ವಟ ಹಾಕ್ತು. ನೋಡಿ ಇದು ಡಿಸೈನ್ ಎದೊಳ್ತು, ಕಾಲಲ್ಲಿ ತುಂಡು ಹಾಕ್ಬೇಕಾಯ್ತು. ಇದು ಆಟೋಮೆಟಿಕ್ ಡಿಸೈನ್ ಎದೊಳ್ತು, ಲಾಳಿನೂ ಹೋಗ್ಬಿಡ್ತು ಇಷ್ಟು ಬೇಗ. ಸೊ ಅದರಿಂದ ಎಲ್ಲ ಆಟೋಮೆಟಿಕ್ ಬಂದಿದೆ. ಈಗೆಲ್ಲ ಕೈಮಗ್ಗ ಇರೋದ್ರಿಂದ ಕೈಮಗ್ಗದಲ್ಲಿ ಸ್ಲೋ ಆಗ್ತಿತ್ತು ಕೆಲಸ. ಈಗೆಲ್ಲ ಪವರ್ ಲೂಮಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಕ್ವಾಲಿಟಿ ಅಷ್ಟು ಸಿಗಲ್ಲ ಪವರ್ ಲೂಮಲ್ಲಿ. ಲೈಟ್ ವೇಟ್ ಸೀರೆಗಳನ್ನ ಪವರ್ ಲೂಮ್ ನಲ್ಲಿ ತಯಾರು ಮಾಡ್ದಂಗೆ ಲೈಟ್ ವೇಟ್ ಸೀರೆ ಹ್ಯಾಂಡ್ಲೂಮ್ ನಲ್ಲಿ ಮಾಡಕ್ಕಾಗಲ್ಲ. ಹ್ಯಾಂಡ್ಲೂಮ್ ನಲ್ಲಿ ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರುತ್ತೆ. ಅದರಿಂದ ಪವರ್ ಲೂಮ್ನೇ ಬೇರೆ ಟೈಪ್ ಬರುತ್ತೆ, ಹ್ಯಾಂಡ್ಲೂಮೇ ಬೇರೆ. ಬಾರ್ಡ್ರು, ಅಚ್ಚು, ಇದು ಬಾರ್ಡರ್, ಇದು ಪೆಕ್ಸ್ ಅಂತಾರೆ. ಡಿಸೈನ್ಗೆ ನಾವು ಹೆಂಗೆ ಬೇಕು ಇಲ್ಲಿ ಕುಚ್ಚು ಹಾಕಿರ್ತೀವಿ. ಈ ಕುಚ್ಚನ್ನ ನಾವು ಡಿಸೈನ್ ತಕ್ಕನಾಗಿ ನಾವು ಹಾಕಿರ್ತೀವಿ. ಸ್ವಲ್ಪ ಓಪನ್ ಮಾಡಿ. ಸರಿ, ಓಕೆನಾ? ನೋಡಿ ಡಿಸೈನ್ಗಳೆಲ್ಲ. ಇದು ಬಾರ್ಡರ್ ಡಿಸೈನ್. ಇದು ನಮ್ಗೆ ಒಂದೊಂದು ಮಗ್ದಲ್ಲಿ ಒಂದೊಂದು ಥರ ಡಿಸೈನ್. ಇದು ಪಲ್ಲು ಬರುತ್ತೆ.
ಪಲ್ಲು ಡಿಸೈನ್ ಇದು ಸೀರೆ ಫುಲ್ ಈ ತರನೇ ಬರುತ್ತೆ. ಚೆಕ್ಸಿ ಕಾಣಿಸ್ತಾ ಐತೆ ನೋಡಿ ಸರ್. ಒಳಗಡೆ ಚೆಕ್ಸ್ 4x ನೋಡ್ತಾ ಇರುತ್ತೆ ಇದು ಬಟ್ ಲೈಟ್ ವೆಯ್ಟ್ ಬರುತ್ತೆ. ಈಗ ನಾನು ಇದಕ್ಕೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನೆಕ್ಸ್ಟ್ ಇದಕ್ಕೆ ನಿಮಗೆ ಕಟಿಂಗ್ ಹೋಗುತ್ತೆ, ಪ್ರೋಸೆಸ್ ಕಟಿಂಗ್ ಇದೆ. ಪ್ರೊಸೆಸ್ ಕಟಿಂಗ್ ಇದು ಹೋಗುತ್ತೆ. ಇದಾದ್ಮೇಲೆ ನಿಮಗೆ ಗೋಲ್ಡನ್ ಕಲರು ಮತ್ತೆ ಬೇರೆ ಯಾವ ಕಲರು ಬರುತ್ತೆ. ಓಕೆ, ಈ ಸಪರೇಟ್ ಡಿಸೈನ್ಗೆಲ್ಲ ಅವರು ಹೇಗೆ ಕಲರಿಂಗ್ ಮಾಡ್ತಾರೆ ಅಂತ ಕೇಳ್ತಾರೆ ಸರ್. ಒಂದೇ ಕಲರ್ ಇದು ಸಿಲ್ವರ್ ಜರಿ ಅಂತೀವಿ. ಇದು ಏನೂ ಆಗಲ್ಲ, ನೀವು ಎಷ್ಟು ಸಲ ಬೇಯಿಸಿದ್ರು ಏನೂ ಆಗಲ್ಲ. ಇದು ಓಕೆ, ಸೇಮ್ ನಿಮ್ಗೆ ಏನು ಇದು ವಾರ್ಕ್ ಮಾತ್ರ, ಇದು ಮಾತ್ರ ಕಲರ್ ಆಗುತ್ತೆ ಅಷ್ಟೇ. ಇದು ಮಾತ್ರ ಕಲರ್ ಆಗುತ್ತೆ. ಇದು ಸಿಲ್ವರ್ ಹಂಗೆ ಇರುತ್ತೆ, ಗೋಲ್ಡ್ ಹಂಗೆ ಇರುತ್ತೆ. ಗೋಲ್ಡ್ ಹಾಗೆ ಇರುತ್ತೆ. ನಿಮ್ಗೆ ಕಲರ್ ಬೇಕು ಅಂದ್ರೆ ನಿಮ್ಗೆ ಹೇಳಿದ ಕಲರ್ ಬಾರ್ಡ್ರಿಗೆ ಬಾರ್ಡ್ರಿಗೆ ಒಂದು ಕಲರ್ ಮಾಡಿಸ್ತೀವಿ, ಇಷ್ಟಕ್ಕೆ ಒಂದು ಕಲರ್ ಆಗುತ್ತೆ. ಯಾವ ಕಲರ್ ಬೇಕು ಆ ಕಲರ್ ಮಾಡಿಸ್ಬೇಕು. ಈ ಮೇಲ್ಗಡೆ ಇದು ಬಂದಿರೋದೆಲ್ಲ ಅದೆಲ್ಲ ಕಟ್ ಆಗುತ್ತೆ. ಇದೆಲ್ಲ ಕಟ್ ಆಗುತ್ತೆ. ಇದು ನಾವು ಹ್ಯಾಂಡ್ಲೂಮ್ ಅಲ್ಲಿ ಟರ್ನಿಂಗ್ ಇತ್ತು, ಇದು ಟರ್ನಿಂಗ್ ಇಲ್ಲ, ಕಟಿಂಗು. ಹೌದು, ಇದೆಲ್ಲ ಕಟ್ ಆಗ್ಬಿಡುತ್ತೆ. ಇದೆಲ್ಲ ಫಸ್ಟು ನಾವು ಸೀರೆ ರೆಡಿ ಆಗ್ತಿದ್ದಂಗೆ ಕಚ್ಚಾ ಈ ಥರ ಪ್ರೋಸೆಸ್ ಆದಮೇಲೆ ನೇಯ್ಗೆ ಮೇಲೆ ಬರುತ್ತೆ. ನೇಯ್ಗೆ ಮೇಲೆ ನೋಡಿ ಈ ಥರ ಡಿಸೈನ್ಗಳು ಬರುತ್ತೆ. ಈ ಡಿಸೈನು ನೋಡಿ ಈ ಥರ ಪಲ್ಲು ಬುಟ್ಟ ಎಲ್ಲ ಥರನೂ ಬರುತ್ತೆ. ಇದು ನಮಗೆ ಕಲರ್ ಆಗೋಕ್ಕಿಂತ ಮುಂಚೆ ಕಲರ್ ಆದ ನಂತರ ಅದನ್ನು ಓಪನ್ ಮಾಡಿ, ಪರವಾಗಿಲ್ಲ ಮಾಡಿ. ಈ ಥರ ಬರುತ್ತೆ ಸರ್, ಕಲರ್ ಆದ ನಂತರ. ಓಕೆ, ಅಂದ್ರೆ ಸೇಮ್ ಅದೇ ಸೀರೆ ನಂತರ ಈ ತರ ಬರುತ್ತೆ. ಹೌದು. ಈಗ ನನ್ನ ಕ್ವಶನ್ ಏನು ಅಂದ್ರೆ, ಈಗ ಕಲರ್ ಆಗಿದೆಯಲ್ಲ, ಇದು ಇಲ್ಲೇ ಮಾಡಿಸಿದ ಅಥವಾ ಹೊರಗಡೆ ಮಾತ್ರ. ಕಲರ್ ಫಿನಿಶಿಂಗ್ ಎಲ್ಲ ಬೆಂಗಳೂರು. ಅಲ್ಲಿಂದ ಮಾಡಿಸಿ ನಾವು ಇಲ್ಲಿ ತಂದು ಇಟ್ಕೊಂಡಿದೀವಿ ನಾವು ಕಸ್ಟಮರ್ಗೆ ತೋರಿಸೋದಕ್ಕೆ. ಹೌದು, ಈ ತರ ತೋರಿಸಿದ್ರೆ ಯಾರು ತಗೊಳ್ಳಲ್ಲ ಸರ್. ವೈಟ್ ಇದ್ರೆ ಯಾರು ಲೈಕ್ ಮಾಡಲ್ಲ ಸರ್. ಅದರಿಂದ ಕಲರ್ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ. ಇದು ವೈಟೇನೆ ಏನಕ್ಕೋಸ್ಕರ ನಮ್ಮ ಕೈಲಿ ಮಾಡಿಸ್ತಾರೆ ಅಂದ್ರೆ, ಇದ್ರಲ್ಲಿ ಯಾವುದೇ ರೀತಿ ಮಿಕ್ಸ್ ಮಾಡೋದಕ್ಕಾಗಲ್ಲ. ರೇಷ್ಮೆನೇ ಹಾಕ್ಬೇಕಾಗುತ್ತೆ ವೈಟ್ ನಲ್ಲಿ ಇದ್ರೆ. ಕಲರ್ ಸೀರೆನಲ್ಲಿ ಇವಾಗ ಎಲ್ಲಾ ಕಡೆನೂ ಮಿಕ್ಸ್ ಬಂದ್ಬಿಟ್ಟೈತೆ. ಅದರಿಂದ ಅವ್ರು ನಮ್ಮ ಕೈಲಿ ವೈಟೇ ಮಾಡಿಸ್ಕೊಂತಾರೆ. ಯಾರು? ಅಂಗಡಿಯವರು. ಹೌದು, ಅಂದ್ರೆ ರೇಷ್ಮೆ ಅಂತ ಹೇಳ್ಬಿಟ್ಟು ಪಕ್ಕ ಅಂತ ಗೊತ್ತಾಗೋದಕ್ಕೆ. ಹೌದು, ಪಕ್ಕ ಅಂತ ಗೊತ್ತಾಗೋದಕ್ಕೆ. ಮತ್ತೆ ಕಲರ್ ಮಾಡಬೇಕು ಅಂದ್ರೆ ವೈಟ್ ಮೇಲೆ ಕಲರ್ ಮಾಡೋದು. ಬೇರೆದ್ನಿದ್ರೆ ಕಲರ್ ಮಾಡೋದು ಸಾಧ್ಯನೇ ಇಲ್ಲ ಸರ್. ಅಲ್ಲಿ ವೈಟ್ ಇದ್ರೆ ಮಾತ್ರ ಕಲರ್ ಮಾಡೋಕ್ಕಾಗಲ್ಲ. ನೋಡಿ ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಇವಾಗ ಅಲ್ಲಿ ನೋಡಿದ್ರಲ್ಲ ಸರ್, ಸ್ಯಾರಿ ಅದೇ ಸ್ಯಾರಿ, ಸೇಮ್ ಇದೇ ಸೀರೆ ಸಿಲ್ವರ್ ಬಾರ್ಡಿಂಗ್. ಹೌದು, ನಮ್ಮ ನೇಕಾರಿಕೆ ಉಳಿಬೇಕು ಅಂದ್ರೆ ಸೀರೆ ಉಡಬೇಕು. ಲೇಡೀಸು ಪ್ರೋತ್ಸಾಹಿಸಿದ್ರೆ ನಾವು ಇವ್ರ ನೇಕಾರಿಕೆ ವೃತ್ತಿ ಸ್ವಲ್ಪ ದಿವಸನಾರು ನಡೀತೈತೆ. ಇಲ್ಲ ಅಂತ ಅಂದ್ರೆ ಮುಂದಕ್ಕೆ ಯಾರು ಹೊಸದಾಗಿ ಕರಿಯಕ್ ಬರೋರಿಲ್ಲ ಸರ್. ಅಲ್ಲ, ಈಗ ಕೈಮಗದಿಂದ ಪವರ್ ಲೂಮ್ ಬಂದಿದೆ, ನೆಕ್ಸ್ಟ್ ಪವರ್ ಲೂಮ್ ಇಂದ ಪೂರ್ತಿ ಹೋಗ್ಬಿಡುತ್ತೆ. ಇಲ್ಲ, ಪವರ್ ಲೂಮ್ ಇಂದ ರ್ಯಾಪಿಯರ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಓಕೆ, ನಿಮ್ಗೆ ಯಾವ ತರ ವೆರೈಟಿ ಬೇಕು, ಯಾವ ಡಿಸೈನ್ ಬೇಕು, ಬರೀ 500 600 ರೂಪಾಯಿಗೆ ಸೀರೆ ಸಿಗ್ತಾ ಇದೆ. ಅದಕ್ಕೆ ಇವೆಲ್ಲ ನಮ್ಗೆ ಸ್ಟಾಕ್ ಆಗ್ತಾ ಇದೆ. ಇದೆಲ್ಲ ಸ್ಟಾಕ್ ಆಗ್ತಾ ಇದೆ. ಸೀರೆಗಳು ಯಾರು ತಗೊಂತಾ ಇಲ್ಲ. ಓಕೆ, ಇದು ಇದೇ ತರ ನಮಗೆ ಒಂದ್ ದಿನದಲ್ಲಿ ನಾವೇನ್ ಮಾಡ್ತೀವಿ ಅದು ನಿಮಗೆ ಅಲ್ಲಿ ಒಂದು ಗಂಟೆಯಲ್ಲಿ ಬರುತ್ತೆ. ಒಂದು ಸೀರೆ ಬರುತ್ತೆ, 2 ಸೀರೆ ಬರುತ್ತೆ ಒಂದು ಗಂಟೆ. ಆಮೇಲೆ ಆನ್ಲೈನ್ ಅನ್ನೋದಾದ್ಮೇಲೆ ಪಕ್ಕ ಕ್ವಾಲಿಟಿ ಬೇಕಾಗಿಲ್ಲ ಜನಗಳಿಗೆ. ಆನ್ಲೈನು ಕಡಿಮೆ ಬೆಲೆನಲ್ಲಿ ಪ್ರೋಸೆಸ್ ತೋರಿಸ್ತಾರೆ, ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಅದೇನು ಸೀರೆ ಇರ್ತೈತೆ ಅವ್ರಿಗೆ ಗೊತ್ತಾಗಲ್ಲ. ಡೈರೆಕ್ಟ್ ಈ ಥರ 6,000 7,000 ಬೀಳೋದನ್ನ ಅದು ಹೆಂಗ್ ಸರ್ 1,000 ರೂಪಾಯಿ ಕೊಡಕ್ಕೆ ಸಾಧ್ಯ ಆಗ್ತೈತೆ? ನಾನು ಕೇಳ್ತಿರೋದು ನಿಮ್ಮಲ್ಲಿ ಎಷ್ಟು ಸಾವಿರದಿಂದ ಎಷ್ಟು ಸಾವಿರ ತನಕದ್ದು ಸೀರೆ ಇದೆ? ಪವರ್ ಲೂಮ್ ಎಷ್ಟು ಸರ್? 3,000 ರೂಪಾಯಿಂದ ಹಿಡಿದು ಒಂದು 7,000 ಪವರ್ ಲೂಮ್. ಕೈಮಗ್ಗದಲ್ಲಿ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು 6,000ರಿಂದ ಒಂದು 30,000 ತನಕ ಸಿಗ್ಬೋದು. 30ರಿಂದ 40,000 ಹೈಯೆಸ್ಟ್ ಅಂದ್ರೆ ಅಷ್ಟೇ. ಪೂರ್ತಿ ಪ್ಯೂರ್ ಜರಿ ಬೇಕು ಅಂತ ಅಂದ್ರೆ ಇನ್ನ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಇದು ಈ ನೇಕಾರರ ಮನೆಯಲ್ಲಿ ಆ ರೇಟು. ಹೌದು, ನಿಮಗೆ ಅಂಗಡಿಗೆ ಹೋದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. 40ರಿಂದ 50% ರೈಸ್ ಆಗುತ್ತೆ ಸರ್. 40ರಿಂದ 50% ಮಿನಿಮಮ್ ಅಂದ್ರೂ ಸರ್. ಈಗ ಒಂದ್ ಕೈಗೆ ನನ್ನ ಕೈಯಿಂದ ಅವ್ರ ಕೈಗೆ ಹೋದ್ರೆ ಈ ಸೀರೆ ಮೇಲೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ನಾನು ತಯಾರು ಮಾಡಿದ್ದೀನ, ಇವ್ರಿಗೆ 4,050 ಕೊಟ್ಬಿಡ್ತೀನಿ. ನಾನು 4,500 ಮಾಡ್ತೀನಿ. ಅವರು ಅದ್ರ ಮೇಲೆ ಎಷ್ಟು ಮಡಿಕೊಂತಾರೆ? ಅವ್ರ ಆಳಿನ ಬಾಡಿಗೆ, ಕೂಲಿ, ತಿರ್ಗಾ 4,500 ಕೊಡ್ತೀನಿ. ನೀವು ತಗೊಂಡಾಗ 5,500 ಮಾರ್ಬೇಕಾಗ್ತದೆ. ಆ ರೀತಿ ಮಿನಿಮಮ್ 35%ಗೇನು ಅಷ್ಟು ಕಡಿಮೆ ಸಿಗುತ್ತೆ ಸರ್. ಡೈರೆಕ್ಟ್ ಆಗಿ ನೇಕಾರ ಹತ್ರನೇ ಪರ್ಚೇಸ್ ಮಾಡಿದ್ರೆ 35% ಸೇವ್ ಆಗುತ್ತೆ. 35% ಪರ್ಸೆಂಟು ಅಂದ್ರೆ 10,000 ಸೀರೆ ನಿಮಗೆ 6,500 ಸಿಗುತ್ತೆ.
ಬಟ್ ಡೈರೆಕ್ಟ್ ಆಗಿ ಏನು ಬಂದ್ಬಿಟ್ಟು ತಗೊಳಂಗಿಲ್ಲ ಅನ್ಸುತ್ತೆ. ತಗೊಳ್ಬೋದು ಸರ್, ಬಟ್ ಕಲರ್ ನೋಡ್ಕೊಂಡು ಅವ್ರು ಹೇಳಿದ ಕಲರ್ ಮಾಡ್ಕೊಡ್ತಾರೆ. ಬಟ್ ಸ್ಟಾಕ್ ಜಾಸ್ತಿ ಇರಲ್ಲ ಇಲ್ಲೆಲ್ಲ. ಅಂದ್ರೆ ಈಗ ಸಿಂಗಲ್ ಆಗಿ ನನಗೆ ಒಂದು ಸೀರೆ ಬೇಕು ಅಂತಂದ್ರೆ ಅದು ಕೊಡ್ತಾರೆ. ಅದೇ ಸೀರೆ ಮಾಡ್ತೀರಾ? ಕೊಡ್ತಾರೆ. ಇಲ್ಲಿ ಟೈಮ್ ತಗೊಳುತ್ತೆ ನಿಮ್ಗಿದು. ಸಡನ್ ಆಗಿ ಇದೆಲ್ಲ ಇರಲ್ಲ. ನಮ್ಮ ಹತ್ರ ಸಿಗೋದು ಇದು. ನಿಮಗೆ 20 ದಿವಸ ಟೈಮ್. ಅದು ಬಣ್ಣ ಮಾಡಿ ನಿಮ್ಮ ಕೈಗೆ ಬರೋ ಅಷ್ಟಕ್ಕೆ ಮಿನಿಮಮ್ ಅಂದರೆ 3 ವೀಕ್ ಬೇಕೇ ಬೇಕು. 20 ದಿವಸ ಈ ಥರ ಸೀರೆ ನಿಮಗೆ ನಂಗೆ ಈ ಥರ ಕಲರ್ ಮಾಡಿಕೊಡಪ್ಪ ಅಂತ ನೀವು ಯಾವ್ದಾದ್ರು ಫೋಟೋ ತೆಗ್ತೀರಾ ಅಂದ್ಕೊಳ್ಳಿ, ಮಿನಿಮಮ್ 3 ವೀಕ್ಸ್ ಬೇಕು. ಸ್ನೇಹಿತರೆ, ನೀವು ನೋಡಿದ್ರಿ ಸೀರೆ ನಮ್ಮ ನೇಕಾರರಿಂದ ಹೇಗೆ ತಯಾರಾಗುತ್ತೆ ಅಂತೇಳಿ. ಈ ಹಂತದಲ್ಲಿ ಬಹುಶಃ ನಿಮಗೂ ಗೊತ್ತಾಗಿರುತ್ತೆ ನೀವು ಉಡುವ ಒಂದು ರೇಷ್ಮೆ ಸೀರೆಯ ಹಿಂದಿನ ಶ್ರಮ ಎಷ್ಟು ಅಂತ. ವಿಡಿಯೋ ನೋಡಿದ್ಮೇಲೆ ಈಗ ನಿಮಗೂ ಕೂಡ ಒಂದು ರೇಷ್ಮೆ ಸೀರೆ ತಗೊಳ್ಳೋ ಮನಸ್ಸಾಗಿರ್ಬೋದು. ಪ್ಯೂರ್ ರೇಷ್ಮೆ ಸೀರೆಗೆ ನೀವು ನೇಕಾರರನ್ನ ಹುಡುಕುವಂತ ತೊಂದರೆ ಬೇಡ. ಈಗ ಅವರೇ ನಿಮಗೋಸ್ಕರ ಬೆಂಗಳೂರಲ್ಲಿ ಮಳಿಗೆಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಬೆಂಗಳೂರಿನಲ್ಲಿ ಲೊಕೇಟೆಡ್ ಆಗಿರೋ ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಎದುರುಗಿರುವ ಧನುಷ್ ಸಿಲ್ಕ್ ಸ್ಯಾರೀಸ್ಗೆ. ಇಲ್ಲಿ ನಿಮಗೆ ಒಪ್ಪುವಂತ ಎಲ್ಲಾ ತರಹದ ರೇಷ್ಮೆ, ಕೈಮಗ್ಗ ಹಾಗೂ ಪವರ್ಲೂಮ್ ಸೀರೆಗಳು ಸಿಗುತ್ತವೆ ಅನ್ನೋ ನಂಬಿಕೆ ನಮ್ದು. ಮತ್ತೆ ಆಗ್ತಡ ಅಂಗಡಿಯ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡ್ಬಿಡಿ. ಇವೆಲ್ಲ ಹ್ಯಾಂಡ್ಲೂಮ್ ಸೀರೆಗಳು, ಇದೆಲ್ಲ ಪವರ್ಲೂಮ್. ಇದೆಲ್ಲ ಪವರ್ಲೂಮ್. ಪವರ್ಲೂಮ್ ಇದು ಅಷ್ಟೇ, ಇದು ಪವರ್ಲೂಮೇ, ಪ್ಯೂರ್ ರೇಷ್ಮೆ ಪವರ್ಲೂಮ್. ಇದೆಲ್ಲ ಟಿಶ್ಯೂ ಸಿಲ್ಕ್ ಬರುತ್ತೆ. ಬ್ರೈಡಲ್ ಸೀರೆ ಅಂತಾರಲ್ಲ, ಇದೆಲ್ಲ ಬ್ರೈಡಲ್. ಇದು ನೀವೇ ಇದು ಮಾಡೋದಾ? ಹ್ಞೂ ಸರ್, ಇದೆಲ್ಲ ಫುಲ್ ಹ್ಯಾಂಡ್ಲೂಮ್. ಇದು ಹ್ಯಾಂಡ್ಲೂಮ್. ಇದು 45,000 ಪ್ಯೂರ್ 2 ಗ್ರಾಮ್ ಗೋಲ್ಡ್ ಮಿಕ್ಸ್ ಇರುತ್ತೆ. 1.5 ಲಕ್ಷ ಇದೆ ಸರ್ ಇದು ಹೊರಗಡೆ ಈ ಸೀರೆ. ಇದೆಲ್ಲ 35 ಮಾರ್ತಾರೆ, ನಮ್ಮ ಹತ್ರ 16,000 ಇದೆ. ಇದೆಲ್ಲ ನಾವು 35 ಮಾರ್ತೀವಿ ನೋಡಿ. ಇದೆಲ್ಲ ಮಿಕ್ಸು, ಇದಕ್ಕೂ ಏನೂ ಗೊತ್ತಾಗೋದೇ ಇಲ್ಲ. ಫುಲ್ ಮಿಕ್ಸ್. ಇದು 3,500 ಮಾರ್ತೀವಿ. ಇದು ಅಷ್ಟೇ ಮಿಕ್ಸು. ಓಕೆ, ಇದೆಲ್ಲ ಫುಲ್ ಮಿಕ್ಸ್. ಮಿಕ್ಸ್ ಇವೆಲ್ಲ ಮಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲೇ ಪವರ್ಲೂಮೇ ಸರ್. ಇದು ಪವರ್ಲೂಮಲ್ಲೇ ಫುಲ್ ಮಿಕ್ಸ್. ಇದು ಬಟ್ ಹೊರಗಡೆ ಎಲ್ಲ ಇದು ಪ್ಯೂರ್ ಅಂತ ಹೇಳಿ ಮಾರ್ತಾರೆ. ಪ್ಯೂರ್ ಅಂತ ಹೇಳ್ಬಿಟ್ಟು ಮಾರ್ತಾರೆ. ಪ್ಯೂರ್ ಅಂತ ಹೇಳಿ ಮಾರೋದೇ ಇಲ್ಲ, ಎಲ್ಲ ಮಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಸಿಲ್ಕ್ ಮತ್ತೆ ಇದು ಎಲ್ಲದೂ ಮಿಕ್ಸ್ ಆಗಿದೆ. ಎಲ್ಲ ಫುಲ್ ಮಿಕ್ಸ್ ಸರ್ ಇದು. ಓಕೆ, ನೀವು ಚಿಕ್ಕಪೇಟೆಯಲ್ಲಿ 2,000 ರೂಪಾಯಿಗೆ ರೇಷ್ಮೆ ಸೀರೆ ತರ್ತಾರೆ, ಬಟ್ 2,000 ರೂಪಾಯಿಗೆ ರೇಷ್ಮೆ ಸೀರೆ ಸಿಗೋದೇ ಇಲ್ಲ. ಓಕೆ, ಈ ತರ ತರ್ತಾರೆ ಫುಲ್ ಮಿಕ್ಸ್ ಸೀರೆ. ನಾನೀಗ ರೇಷ್ಮೆದು ನಾನು ವಿಡಿಯೋ ಮಾಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂದ್ರೆ 350 ರೂಪಾಯಿ 500 ರೂಪಾಯಿ ನಿಮಗೆ ಗೂಡು ಈ ಲೆಕ್ಕದಲ್ಲಿ ಸಿಗುತ್ತೆ ಕೆಜಿಗೆ. ಹೌದು. ಹೊರಗಡೆ ನೂಲ್ ಬಂದಾಗ ನಿಮಗೆ ಆಲ್ಮೋಸ್ಟ್ ಒಂದು 5,500 ಇದೆ ಸರ್. 5,500 ಈ ಲೆಕ್ಕದಲ್ಲಿದೆ. ಹಂಗಿದ್ದಾಗ ನೀವು 2,000 ಸೀರೆ ಹೆಂಗ್ ಕೊಡ್ತೀರಾ ಅಂತ ಹೇಳಿ ಕೊಡಕ್ ಬರೋದೇ ಇಲ್ಲ ಸರ್. ಒಂದೆಳೆ ಮಿಕ್ಸ್ ಇರಲ್ಲ ಇದರಲ್ಲಿ. ಹೌದು, ಇವೆಲ್ಲ ಪ್ಯೂರ್ ಬರುತ್ತೆ. ಯಾರೋ 2,000 ರೂಪಾಯಿಗೆ ರೇಷ್ಮೆ ಸೀರೆ ಅಂತ ಮಾರ್ಬೇಕಾದ್ರೆ ರೇಷ್ಮೆ ಬೆಳೆಯೋ ರೈತ ನಗಾಡ್ತಿರ್ತಾನೆ ಅನ್ಸುತ್ತೆ. ಹೌದು ಸರ್, ಲಾಟ್ ಆಫ್ ಡಿಸೈನ್ ಸಿಗುತ್ತೆ ನಮ್ಮ ಹತ್ರ. ಒಂದೊಂದು ಮಗ್ಗ ಒಂದೊಂದು ತರ ಡಿಸೈನ್ಸ್. ಚೈನಾ ಇದು ತಗೊಂಬಂದ್ಬಿಟ್ಟು ರೇಷ್ಮೆ ತಗೊಂಬಂದ್ಬಿಟ್ಟು ಇಲ್ಲಿದ್ದು ರೇಷ್ಮೆ ಅಂತ ಕೊಡ್ತಾರೆ. ಹೌದು ಸರ್, ಪ್ಯೂರ್ ಕಂಚಿ ಸೀರೆ ಸರ್ ಇದು. ಪ್ಯೂರ್ ಕಂಚಿ ಸೀರೆ, ಕೈ ಮಗ್ಗು ಸೀರೆ ಇದು. ಓಕೆ, ಕೈಯಲ್ಲೇ ನೇಯ್ದಿರೋದು. ನಿಮಗೆ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ವಲ್ಲ ಕುಂಟೆ ಏನು, ನಿಮಗೆ ಕುಂಟೆದು ಅಚ್ಚು ಬರುತ್ತೆ ಎಲ್ಲ ಹೇಳಿದ್ರು. ಇಲ್ಲಿ ಕಾಣ್ತಾ ಇದೆ ನಿಮಗೆ, ನೋಡಿ ಇಲ್ಲಿ ಕಾಣ್ತಾ ಇದೆ ಕುಂಟೆ. ಹೌದು ಹೌದು, ಕುಂಟೆ ಹಚ್ಚಿ ಕಾಣ್ತಾ ಇದೆ. ಮತ್ತೆ ಸೇಡ್ ಮುಳ್ಳು ಚುಚ್ಚಿರೋದು ಇಲ್ಲಿ. ಹೌದು, ಮತ್ತೆ ಟರ್ನಿಂಗು. ಫಿನಿಶಿಂಗ್ ಈ ತರ ಇರ್ಬೇಕು. ಟರ್ನಿಂಗ್ ಮಾಡೋದು, ಟರ್ನಿಂಗ್ ಮಾಡಿದ್ರೆ ಈ ರೀತಿ ಇರಬೇಕು. ಈ ರೀತಿ ಫಿನಿಶಿಂಗ್ ಹ್ಯಾಂಡ್ಲೂಮಲ್ಲಿ. ಹ್ಯಾಂಡ್ಲೂಮಲ್ಲಿ. ಹೌದು. ನಿಮಗೆ ಅದೇ ಪವರ್ಲೂಮಲ್ಲಿ ಆ ರೀತಿದು ತೋರಿಸ್ತೀನಿ ಸರ್. ನೋಡಿ, ಇದು ನಮಗೆ ಪಲ್ಲು ಹತ್ರ ಜಾಯಿಂಟ್ ಬರುತ್ತೆ. ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಅಲ್ಲ ಆದರೆ ಓಕೆ, ಈ ಥರ ಜಾಯಿಂಟ್ ಬರುತ್ತೆ ಪಲ್ಲು ಹತ್ರ. ಓಕೆ, ಇದು ಪ್ಯೂರ್ ಕಂಚಿ ಸೀರೆ ಅಂತ. ಪ್ಯೂರ್ ಕಂಚಿ ಸೀರೆ. ಕಂಚಿ ಗಿಂಟ ವರ್ಪು ಗಿಂಟ ನೇಯೋದು, ಎರಡೆಳೆ ವರ್ಪು ಎರಡೆಳೆ ನೇಯೋದು. ಇದು ಕಾಸ್ಟ್ ಬಂದು ನಮ್ಮ ಹತ್ರ 9,500 ಇದೆ ಸರ್. 9,500. ನಾನೀಗ ಈಗ ಡೈರೆಕ್ಟಾಗಿ ನಿಮ್ಮ ಹತ್ರ, ಈಗ ನೀವು ಮ್ಯಾನುಫ್ಯಾಕ್ಚರ್ಸು ಹೌದು ಅಲ್ವರಾ? ಹೌದು, ಮ್ಯಾನುಫ್ಯಾಕ್ಚರ್ ಹತ್ರ ನಾನು ಬಂದಿದ್ದೀನಿ. ನಿಮಗೂ ಮತ್ತೆ ರಿಟೇಲರಿಗೂ ಹೌದು. ಎಕ್ಸಾಂಪಲ್ ಈಗ ಚಿಕ್ಕಪೇಟೆಯಲ್ಲಿ ನಿಮಗೆ ರಿಟೇಲರ್ಸ್ ಹೆಚ್ಚಿನ ಮಟ್ಟದಲ್ಲಿ ಇದ್ದಾರೆ, ತುಂಬ ಎಲ್ಲ ಇದೆ.
ಸೊ ಅವರಿಗೂ ನಿಮಗೂ ಎಷ್ಟು ಡಿಫ್ರೆನ್ಸ್ ಇದೆ? ಫಸ್ಟ್ ಸ್ಟಾರ್ಟಿಂಗು ಇದೆಲ್ಲ ಚಿಕ್ಕಪೇಟೆಗೆ ಆಗ್ತಾ ಇದ್ವಿ ನಾವು. ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಅಲ್ಲಿಗೆ ಆಗ್ತಾ ಇದ್ದೀವಿ? ಸುದರ್ಶನ್, ಪೋತೀಸು ಎಲ್ಲ ಇದನ್ನೆಲ್ಲ ನಾವು ಅಲ್ಲಿಗೆ ಆಗ್ತಾ ಇದ್ವಿ. ಓಕೆ. ಅವರು ಒಂದಕ್ಕೆ ಈಗ ನಾವು ಹೆಚ್ಚು ಕಮ್ಮಿ 8,000 ಹಾಕೋರೆ ಅವ್ರು 16,000 ಮಾರೋರು. 8,000 ಹಾಕಿದ್ರೆ 16,000 ಈ ಸೇಮ್ ಈಗಲೂ ಪ್ರೈಸ್ 16,000 ಇರೋದು ಸುದರ್ಶನ್ ಅಲ್ಲಿ. ನಾವು 9.5 10% ಡಿಸ್ಕೌಂಟ್ ಕೊಡ್ತೀವಿ ಇದಕ್ಕೆ. ಈಗ ನಿಮಗೆ ಪವರ್ ಲೂಮ್ ತೋರಿಸ್ತೀನಿ ನೋಡಿ ಸರ್. ಇದು ಪವರ್ ಲೂಮು. ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ, ಇಲ್ಲಿ ಕುಂಟೆ ಏನಿಲ್ಲ ಸ್ನೇಹಿತರೆ. ಪವರ್ ಲೂಮು ಮತ್ತೆ ಕೈಮಗ್ಗನ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಸೇಡ್ ಮುಳ್ಳು ಚುಚ್ಚಿರೋದಿಲ್ಲ, ಸೇಡ್ ಮುಳ್ಳು ಇಲ್ಲೆಲ್ಲೂ ಚುಚ್ಚಿಲ್ಲ. ಮೇನ್ ಇದೆ ಸರ್ ನಮಗೆ ಪವರ್ ಲೂಮ್ ಅಂತ ಗೊತ್ತಾಗುತ್ತೆ. ಓಕೆ. ಜಾಯಿಂಟ್ ಇರೋಲ್ಲ, ನಿಮಗೆ ಕಟಿಂಗ್ ಇರುತ್ತೆ ನೋಡಿ. ಡಿಸೈನ್ ಅಲ್ಲಿ ನಿಮಗೆ ಕಟಿಂಗ್ಸ್ ಇರುತ್ತೆ, ಈ ತರ ಕಟಿಂಗ್ ಇದೆ. ಇದು ಪವರ್ ಲೂಮ್. ಇದು ಪವರ್ ಲೂಮ್. ಎಲ್ಲಾದ್ರಲ್ಲೂ ಇದೇ ರೀತಿ ಬರುತ್ತೆ. ಪವರ್ ಲೂಮ್ ಅಲ್ಲಿ ಎಲ್ಲಾದ್ರಲ್ಲೂ ಇದೇ ರೀತಿ ಬರುತ್ತೆ. ಎಲ್ಲಾದ್ರಲ್ಲೂ ಇದೇ ರೀತಿ, ಎಲ್ಲಾ ಸೀರೆಯಲ್ಲೂ ಇದೇ ರೀತಿ ಬರುತ್ತೆ. ಓಕೆ. ಪ್ಯೂರ್ ಸೀರೆ ತಗೊಂಡ್ರು ಇದೇ ರೀತಿ ಬರುತ್ತೆ. ಇದು ಪ್ಯೂರ್ ಪವರ್ ಲೂಮ್. ಇದು ಪ್ಯೂರ್ ರೇಷ್ಮೆ. ಇದು ಪವರ್ ಲೂಮ್ ಅಲ್ಲಿ ಮಾಡಿರೋದು. ಓಕೆ. ಈ ರೀತಿ ಬರುತ್ತೆ, ಕಟಿಂಗ್ ಬರುತ್ತೆ. ಎಲ್ಲಾದ್ರಲ್ಲೂ ಕಟಿಂಗ್ ಬರುತ್ತೆ, ಎಲ್ಲಾದ್ರಲ್ಲೂ ಬರುತ್ತೆ. ಓಕೆ. ಇದು ನಿಮಗೆ ವೈಟ್ ಕಲರ್ ಇರುತ್ತೆ, ನಂತರ ಅವರು ಕಲರ್ ಮಾಡ್ತಾರೆ. ಕಲರ್ದು ಇದು ಕಲರೇ ವೈಟ್ ಕಲರ್ದು. ನಿಮಗೆ ಇದು ವೈಟ್ ಕಲರ್ ಬರೋದು. ಅಲ್ಲಿ ನಿಮ್ಮ ಪವರ್ ಲೂಮ್ ತೋರಿಸೋದಲ್ಲ, ಹೌದು, ಇದು ವೈಟ್ ಕಲರ್ ಬರುತ್ತೆ. ಇದಕ್ಕೆ ನಾವು ಯಾವ್ದು ಬೇಕಾದ್ರೂ ಕಲರ್ ಹಾಕೋಬಹುದು. ಕಾಂಬಿನೇಷನ್ ನಿಮ್ಗೆ ಯಾವ್ದು ಕೊಟ್ರು ಕಲರ್ ಹಾಕಿಸ್ಕೊಡ್ತೀವಿ. ಈ ರೆಡ್ ಮತ್ತೆ ಈ ಗ್ರೀನ್ ಇದೇನೇನಿದೆ ಅದೆಲ್ಲದು ಕಲರ್ ಆಗಿದೆ, ಕಲರ್ ಆಗಿರೋದು. ಓಕೆ. ಇದು ಪ್ಯೂರ್ ರೇಷ್ಮೆ. ಇದು ಪ್ಯೂರ್ ರೇಷ್ಮೆ. ಪ್ಯೂರ್ ರೇಷ್ಮೆ. ಈಗ ರೇಷ್ಮೆನ ಮಿಕ್ಸು ಆ ರೀತಿನೇ ಹೆಂಗೆ ಕಂಡುಹಿಡಿಬೋದು ಸರ್? ಈಗ ರೇಷ್ಮೆ ಒಂದು ನಿಮಿಷ ಯಾವ್ದು ಸರ್? ಇದು ಪ್ಯೂರ್ ರೇಷ್ಮೆ. ಇದು ದಾರ ರೇಷ್ಮೆ ಅಂತಾರೆ. ಇದನ್ನ ಏನ್ ಮಾಡ್ತೀರಾ, ಹಿಂಗ್ ಸುತ್ತಬಿಟ್ಟು ಇಷ್ಟು ತಗೊಂಡು ಬೆಂಕಿ ಪಣ್ಣದಲ್ಲಿ ಸುಟ್ರೆ ಬೂದಿ ಆಗುತ್ತೆ. ಪೂರ್ತಿ ಬೂದಿ ಆಗುತ್ತೆ. ಓಕೆ. ಪ್ಯೂರ್ ಅಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಅಂಟುತ್ತೆ. ಪ್ಲಾಸ್ಟಿಕ್ ತರ ಅಂಟುತ್ತೆ. ನೈಲಾನ್ ಟೈಪ್ ಅಂಟುತ್ತೆ. ಅದು ಪ್ಯೂರ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೀವೊಂದು ಸೀರೆ ತಗೊಳ್ತೀರಾ, ಸೀರೆದಲ್ಲಿ ನಿಮಗೆ ನೂಲು ಸಿಗಲ್ಲ? ಸಿಗುತ್ತೆ. ಯಾಕೆ ಸಿಗಲ್ಲ? ಲಾಸ್ಟ್ ಎಂಡಲ್ಲಿ ಸಿಗುತ್ತೆ. ಲಾಸ್ಟ್ ಎಂಡಲ್ಲಿ. ಓಕೆ. ಈ ತರ ಹೇಳಿದ್ರೆ ಬರುತ್ತೆ. ತಗೊಂಡು ಸುಟ್ರೆ ಬೂದಿ ಆಗುತ್ತೆ. ಅದರಲ್ಲೇ ಮಿಕ್ಸ್ ಆಗಿದೆ ಅಂತ ಇದ್ರೂ ಗೊತ್ತಾಗುತ್ತೆ. ಒಂದೆಳೆ ಸುಟ್ರೆ ಸಾಕು, ಒಂದೆಳೆನೇ ಗೊತ್ತಾಗೋದಿಲ್ಲ. ಓಕೆ. ನಿಮಗೆ ಪ್ಯೂರ್ ಕಲಾಬತ್ತು ಈ ತರ ಕಾಲಿರುತ್ತೆ. ಇಲ್ಲೊಂದು ಎಳೆ ತಗೊಂಡು ಎಳ್ಕೊಂಡ್ರೆ ಕಲಾಬತ್ ಚೆಕ್ ಮಾಡೋದು ಹೇಳ್ಕೊಡ್ತೀನಿ. ಕಲಾಬತ್ ಅಂತ ಹೇಳಿದ್ರೆ ಇದು ಜರಿ, ಪ್ಯೂರ್ ಜರಿ. ಹಿಂಗ್ ತಗೊಂಡು ಕಾಣಿಸಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಹಿಂಗ್ ಅನ್ಬೇಕು. ಹಿಂಗಂದ್ರೆ ಈ ತರ ಪುಡಿ ಆಗಬೇಕು. ಇಲ್ಲಿ ಕಾಪರ್ ಬರ್ಬೇಕು ಯಾವತ್ತು. ಓಕೆ. ಕಾಪರ್ ಬಂದ್ರೆ ಇದು ಪ್ಯೂರ್. ನೀವು 100 ವರ್ಷ ಇಟ್ಕೊಂಡು ಇದು ಜರಿ ಕಪ್ಪಾಗಲ್ಲ. 100 ವರ್ಷ ಇಟ್ಟರು ಕಪ್ಪಾಗಲ್ಲ. ನೀವು ಡೂಪ್ಲಿಕೇಟ್ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ಇದು ಡೂಪ್ಲಿಕೇಟ್. ಇದು ಈ ತರ ಒಂದು ಜರಿ ತಗೋಬೇಕು. ಇದು ನಿಮಗೆ ಪವರ್ ಲೂಮ್ ಅಲ್ಲಿ ಮಾಡಿರೋದು ಡೂಪ್ಲಿಕೇಟ್. ಮತ್ತೆ ಡೂಪ್ಲಿಕೇಟ್. ಓಕೆ. ಜಸ್ಟ್ ಅದನ್ನ ಹಿಂಗ ಅನ್ನೋದಷ್ಟೇ. ಅದೇನಾಗುತ್ತೆ, ಪುಡಿ ಆಗಲ್ಲ. ವೈಟ್ ಒಂದು ಕಾಪರ್ ಒಂದು ಸಪ್ರೇಟ್ ಆಗಿ ಮಾಡ್ಬೋದು. ಓಕೆ. ಒಳಗಡೆ ಕೋರ್ ಒಂದು ಸಪ್ರೇಟ್ ಆಗುತ್ತೆ, ಮೇಲ್ಗಡೆ ಶೆಲ್ ಒಂದು ಸಪ್ರೇಟ್ ಆಗುತ್ತೆ. ಪ್ಯೂರ್ ಅಲ್ಲಿ ಯಾವತ್ತೂ ಸಪ್ರೇಟ್ ಆಗಲ್ಲ, ಪುಡಿ ಆಗುತ್ತೆ. ಈ ತರ ವೈಟ್ ಬಂದ್ರೆ ಡೂಪ್ಲಿಕೇಟ್. ಇದ್ರಲ್ಲಿ ಕಾಪರ್ ಬಂದ್ರೆ ಒರಿಜಿನಲ್. ಇದ್ರಲ್ಲೂ ಬೇಜಾನ್ ಜನ ಮಿಕ್ಸ್ ಮಾಡ್ತಾರೆ ಸರ್. ಮಿಕ್ಸ್ ಮಾಡಿ ಏನು ಗೊತ್ತಾಗಲ್ಲ, ನಮ್ಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗಲ್ಲ. ಆ ತರ ಮಾಡ್ತಾರೆ. ಜಸ್ಟ್ ಪವರ್ ಲೂಮ್ ಸೀರೆ ಫುಲ್ ಮಿಕ್ಸ್ ಸೀರೆ. ಪವರ್ ಲೂಮು ಫುಲ್ ಮಿಕ್ಸ್. ಓಕೆ. ಇದಕ್ಕೆ ಏನ್ ಮಾಡ್ತಾರೆ ಈಗಿನ ಜನ, ನಮ್ ಜನ ಇದಕ್ಕೆ ಕುಂಟೆ ಪಾಲಿಶ್ ಮಾಡಿಸ್ತಾರೆ. ಕುಂಟೆ ಪಾಲಿಶ್. ಏನದು ಕುಂಟೆ ಪಾಲಿಶ್ ಅಂದ್ರೆ? ಸೇಮ್ ನಿಮ್ಗೆ ಹ್ಯಾಂಡ್ಲೂಮ್ ಅಲ್ಲಿ ಕುಂಟೆ ಏನು ಬರುತ್ತಲ್ಲ, ಕುಂಟೆ ಹಚ್ಚು ಬರುತ್ತಲ್ಲ, ಅದನ್ನ ಪವರ್ ಲೂಮ್ ಅಲ್ಲೂ ಮಾಡ್ತಾ ಇದಾರೆ. ಯಾಕಂದ್ರೆ ಸುಳ್ಳು ಹೇಳಿ ಮಾರಾಕಿ ಇವರು. ನಾವು ಇದ್ರಲ್ಲಿ ಮಾಡಿದ್ವಿ, ಅದು ಕೈಮಗ್ದಲ್ಲಿ ಮಾಡಿದೀವಿ ಅಂತೇಳಿ. ಹೌದು. ಬಟ್ ಅದು ಡಿಸೈನ್ ಅಲ್ಲಿ ಗೊತ್ತಾಗುತ್ತಲ್ಲ ಹಿಂದ್ಗಡೆ, ಇಲ್ಲಿ ಡಿಸೈನ್ ಬರುತ್ತಲ್ಲ, ಅದು ಗೊತ್ತಾಗುತ್ತೆ. ಬಟ್ ಪಾಲಿಶ್ ಎಲ್ಲ ಇದು ಗೊತ್ತಾಗಲ್ಲ. ಪಾಲಿಶ್ ಗೊತ್ತಾಗಲ್ಲ. ಈ ಎಲ್ಲ ಆಲ್ಮೋಸ್ಟ್ ಈಗೆಲ್ಲ ಕುಂಟೆ ಪಾಲಿಶ್ ಇದು ಕುಂಟೆ ಪಾಲಿಶ್ ಆಗಿರೋದು. ನಾರ್ಮಲ್ ಪಾಲಿಶ್ ಅಂದ್ರೆ ಈ ತರ ಬರುತ್ತೆ, ನಮ್ಗೆ ಸ್ಮೂತ್ ಬರುತ್ತೆ. ಓಕೆ. ಕುಂಟೆ ಪಾಲಿಶ್ ಅಂದ್ರೆ ರೇಷ್ಮೆ ಸೀರೆ ತರ ಹಾರ್ಡ್ ಬರುತ್ತೆ. ಎಲ್ಲ ಎಲ್ಲ ಗಮ್ ಪಾಲಿಶ್ ಮಾಡೋದು. ಓಕೆ.
ಇದನ್ನೇ ಚಿಕ್ಕಪೇಟೆಲೆಲ್ಲ ರೇಷ್ಮೆ ಸೀರೆ ಅಂದ್ಬಿಟ್ಟು 4,000-5,000 ಮಾರ್ತಾರೆ. ಈ ನಮ್ಮಲ್ಲಿ ಏನಂತಾರೆ ಅಕ್ಕಿ ತಿಳಿಲೆಲ್ಲ ಇದ್ ಮಾಡೋದು ಅಂತೆಲ್ಲ ಹೇಳ್ತಿದ್ರು, ಅದೇ ಟೈಪ್ ಇದು ಹೇಗೆ? ಅದೇ ಟೈಪು ಅಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ನೀರಿಗೆ ಹಾಕಿದ ತಕ್ಷಣ ಪೂರ್ತಿ ಇದಾಗ್ಬಿಡುತ್ತೆ. ಗಮ್ ಹಾಕ್ತಾರೆ ಇದಕ್ಕೆ, ಗಮ್ ಹಾಕ್ಬಿಟ್ಟು ಸ್ಟಿಪ್ ಮಾಡ್ತಾರೆ, ಹ್ಯಾಂಡ್ಲೂಮ್ ತರ ಸ್ಟಿಪ್ ಮಾಡ್ಬಿಟ್ಟು ರೇಷ್ಮೆ ಸೀರೆ ಅಂದ್ಬಿಟ್ಟು ಮಾರ್ತಾರೆ. ರೇಷ್ಮೆ ಸೀರೆ ಅಂತ ಹೇಳ್ಬಿಟ್ಟು ಮಾರ್ತಾರೆ. ಇದೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ, ಕೊಟ್ಟು ಬರುತ್ತೆ. ಟೋಟಲ್ ಆಗಿ ಈಗ ನಮ್ಮ ಧನುಷ್ ಸಿಲ್ಕ್ ಅಲ್ಲಿ ನಿಮಗೆ ಬರೀ ಸಿಲ್ಕ್ ಸೀರೆ ಮಾತ್ರ ಸಿಗೋದು? ಸಿಲ್ಕ್ ಸೀರೆ ಮಾತ್ರ ಸರ್, ಬರೀ ಸಿಲ್ಕ್ ಮಾತ್ರ, ಬೇರೆ ಯಾವುದೇ ತರದ್ದು ಸೀರೆ ಸಿಗಲ್ಲ? ಯಾವುದೇ ತರದ್ದು ಸೀರೆ ಸಿಗಲ್ಲ, ಸಿಲ್ಕ್ ಮಾತ್ರ. ಸಿಲ್ಕ್ ಸಿಗುತ್ತೆ, ಒಂದು ಹ್ಯಾಂಡ್ಲೂಮ್ ಸಿಗುತ್ತೆ, ಸೆಮಿ ಸಿಲ್ಕ್ ಸಿಗುತ್ತೆ, ಪವರ್ ಲೂಮ್ ಸಿಗುತ್ತೆ. ಈಗ ನಾರ್ಮಲ್ ಆಗಿ ಒಬ್ಬ ಕಸ್ಟಮರ್ ನಿಮ್ಮ ಹತ್ರ ಬಂದ್ರೆ ಅವ್ರಿಗೆ ಪವರ್ ಲೂಮು ಹ್ಯಾಂಡ್ಲೂಮ್ ಬಗ್ಗೆ ಅಷ್ಟೊಂದು ನಾವೇ ಹೇಳ್ಕೊಟ್ಟು ಹೇಳಿ ನೀವು ಕೊಟ್ಟು ಕಳಿಸ್ತೀರಾ? ಪವರ್ ಲೂಮಿಗೆ ಮತ್ತೆ ಹ್ಯಾಂಡ್ಲೂಮಿಗೆ ಕಂಪೇರ್ ಮಾಡಿದ್ರೆ ಹ್ಯಾಂಡ್ಲೂಮು ನಿಮ್ಮ ಬಹುಶಃ ಹೆಚ್ಚು ಬಾಳಿಕೆ ಬರುತ್ತೆ ಅನ್ಸುತ್ತೆ ಸರ್. 100 ವರ್ಷ ಇಕ್ಕಿ, 100 ವರ್ಷ ಇಕ್ಕಿ ಸೀರೆ ಏನೂ ಆಗಲ್ಲ. ಒಂಚೂರು ಸುಕ್ಕಾಗೋದಲ್ಲಿ, ಕಲರ್ ಹೋಗೋದಲ್ಲಿ, ಕಲರ್ ಶೇಡ್ ಅಲ್ಲಿ ಏನೂ ಆಗಲ್ಲ. ಇದು ಒಂದು 10 ವರ್ಷ ಅಷ್ಟೇ. ಪವರ್ ಲೂಮ್ದು 10 ವರ್ಷ ಇಡ್ಬೋದು ಸರ್. ಇದು 1,350 ರೂಪಾಯಿ ಕೊಡ್ತೀವಿ ಸೀರೆ. ಹೆಂಗಿದೆ ಸೀರೆ? 1,350. ಇದು ರೇಷ್ಮೆ ಬರಲ್ಲ, ರೇಷ್ಮೆ ಬರಲ್ಲ. 1,500 ಇದೆ. 1,500. ಈಗ ರೇಟ್ ಹೇಳ್ತಾ ಈ ಯೂಟ್ಯೂಬ್ ಇನ್ನೊಂದು ಕತೆ ಏನು ಅಂತ ಹೇಳಿದ್ರೆ, ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ಬಂದ್ಬಿಟ್ಟು ನಿಮಗೆ ಆ ರೇಟ್ ಕೊಡಿ, ಅದೇ ರೇಟಿಗೆ ಕೇಳ್ತಾರೆ. ಅದಕ್ಕೆ ರೈಟ್ ಹೇಳಲ್ಲ ನಾವು. ನೀವು ರೇಟ್ ನೀವು ಹೇಳ್ಬೇಡಿ, ನೀವು ಹೇಳಿ ಅಂತ ಹೇಳಿದ್ರೆ ಇಷ್ಟು ರೇಂಜಲ್ಲಿ ಸಿಗ್ಬೋದು ಅಂತ ಹೇಳಿ ಅಷ್ಟೇ. 1,500 ಇಂದ 2,000 ರೇಂಜ್. ನಾನು ಅದು ವಿಡಿಯೋದಲ್ಲಿ ಹಂಗೆ ಹಾಕ್ಬಿಡ್ತೀನಿ, ಏನಕ್ಕೆ ಇದು ಮಾಮೂಲಿ ಅದಾಗ್ಬಿಟ್ಟಿದೆ ಸರ್. ಇದು 1,500 ಇಂದ 2,000 ಒಳಗಡೆ. 1,500 ಇಂದ 2,000 ಒಳಗಡೆ. ಇದೆಲ್ಲ ಬ್ರೋಕೆಟ್ ಸೀರೆ ಫುಲ್ ಇದೇ ತರ ಬರುತ್ತೆ. ರಿಸೆಪ್ಷನ್ಗೆಲ್ಲ ಉಡ್ಕೊಳಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ 2,000 ರೂಪಾಯಿ ಪ್ರೈಸಸ್ ಇದೆ. ನಾವು ಕಸ್ಟಮರ್ಗೆ 1,500 ರೂಪಾಯಿ ಕೊಡ್ತೀವಿ. 1,500 ಇಡೀ ನೀವು ಬೆಂಗಳೂರಲ್ಲಿ ಯಾವ ರೇಟು ಕೊಡಲ್ಲ, ಎಲ್ಲೂ ಕೊಡಲ್ಲ. 1,500 ರೂಪಾಯಿ ಕೊಡ್ತೀವಿ ಸರಿ. ಇದೆಲ್ಲ ವೈಟ್ ನೇಯ್ದ್ಬಿಟ್ಟು ನಿಮ್ಗೆ ಬಣ್ಣ ಮಾಡಿ ಕೊಡೋದು. ನಾವೀಗ ಈ ಪವರ್ ಲೂಮಲ್ಲಿ ನೋಡಿದ್ವಲ್ಲ, ಆ ತರ. ಓಕೆ, ವೆಯ್ಟ್ಲೆಸ್ ಇವೆಲ್ಲ. ಹಾರ್ಡ್ಲಿ ಎಷ್ಟು ಬರುತ್ತೆ ಸರ್? ಒಂದು 400 ಗ್ರಾಮ್ 500 ಗ್ರಾಮ್ ಬರುತ್ತೆ ಸರ್. 400 ಇಂದ 500 ಗ್ರಾಮ್ ಬರುತ್ತೆ. ವಿತ್ ಬ್ರೋಕೆಟ್ ಬರುತ್ತೆ. ನೋಡಿ ಸರ್, ಮೈಸೂರು ಕ್ರೇಪ್, ಇದು ಪ್ಯೂರ್ ಮೈಸೂರು ಕ್ರೇಪ್. ಕಲೆಕ್ಷನ್ ಕಮ್ಮಿ ಇದೆ, ಹೆವಿ ಡಿಮ್ಯಾಂಡ್ ಇದು. ಇದಲ್ಲ, ಇದು 120 ಗ್ರಾಮ್ ಬಟ್ಟೆ. ಇದು ಮೈಸೂರು ಸಿಲ್ಕ್ 120 ಗ್ರಾಮ್. 120 ಗ್ರಾಮ್. ಹ್ಯಾಂಡ್ಲೂಮಲ್ಲಿ ಹೊಸ ಡಿಸೈನು, ಟರ್ನಿಂಗ್ ಅಂದ್ಬಿಟ್ಟು. ಓಕೆ, ಸೀರೆ ಫುಲ್ಲು ಕೈಯಲ್ಲಿ ಟರ್ನ್ ಮಾಡಿರುತ್ತೆ. ನೀವು ಅಲ್ಲಿ ಒಂದೊಂದೇ ಬುಟ್ಟ ಟರ್ನ್ ಮಾಡಿದ್ರಲ್ಲ, ಆ ಥರ ಕೈಯಲ್ಲಿ ಟರ್ನ್ ಮಾಡಬೇಕು. ಓಕೆ, ಮಿನಿಮಮ್ 20 ಡೇಸ್ ಬೇಕು ಒಂದು ಸೀರೆ ಮಾಡೋಕ್ಕೆ. ಒಂದು ಸೀರೆ ಮಾಡೋದಕ್ಕೆ ಸೀರೆ ಮಾಡಿ 20 ಡೇಸ್ ಬೇಕಿದೆ. ಸೀರೆ ಫುಲ್ಲು ಟರ್ನ್ ಮಾಡಬೇಕಿದು. ಓಕೆ, ಇಲ್ಲಿ ಗಂಟಲು ಟರ್ನಿಂಗ್. ಇದು ರೇಟು ಟರ್ನ್ ಮಾಡ್ತಿದ್ರಲ್ಲ, ಇದು ರೇಟು ಹಾಗೆ ಇದೆ ಅನ್ಸುತ್ತೆ. ರೇಟು ಆಗಿದೆ ಸರ್. ಇದು ಯಾವ ಪ್ರೈಸ್ ರೇಂಜಲ್ಲಿ ಬರುತ್ತೆ ಸರ್? 8,500. 8,500. ಬಹುಶಃ ಹೊರಗಡೆ ನಿಮಗೊಂದು 20 ಅಂತ ಹೇಳ್ತಾರ ಅಂತ. ಇದಕ್ಕೆ ಅಷ್ಟೊಂದಿಲ್ಲ, ಒಂದು 11, 11,000. ಓಕೆ ಸ್ನೇಹಿತರೆ, ಇವಿಷ್ಟು ನಾವು ನೀವು ದಿನಂಪ್ರತಿ ನೋಡುವ ಸೀರೆಯ ಮೇಕಿಂಗ್ ಜಗತ್ತು. ಧನುಷ್ ಸಿಲ್ಕ್ ಸ್ಯಾರೀಸ್ ಶಾಪ್ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ. ಜೊತೆಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ. ಅಲ್ಟಿಮೇಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಗೆ ಸಾಧ್ಯವಾದರೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ. ಹಿಂದಿನ ರೇಷ್ಮೆ ಕೃಷಿ ವಿಡಿಯೋದಲ್ಲಿ ರೇಷ್ಮೆ ಹುಳದಿಂದ ರೇಷ್ಮೆ ಹೇಗೆ ತಯಾರಾಗುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ವಿ. ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀವಿ, ದಯವಿಟ್ಟು ಒಮ್ಮೆ ನೋಡಿ. ಈ ವಿಡಿಯೋದಲ್ಲಿ ರೇಷ್ಮೆ ನೂಲಿನಿಂದ ಹಿಡಿದು ನಿಮ್ಮ ಮನೆ ವಾರ್ಡ್ರೋಬ್ ಒಳಗಿರುವ ಸೀರೆಯ ಬಣ್ಣದವರೆಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀವಿ ಅನ್ನೋ ನಂಬಿಕೆ ನಮ್ದು. ಮುಂದೆ ನೀವು ಸೀರೆ ತಗೋಬೇಕಾದ್ರೆ ಪ್ಯೂರ್ ರೇಷ್ಮೆ ಯಾವುದು, ಕೈಮಗದ ಸೀರೆ ಯಾವುದು, ಪವರ್ ಲೂಮ್ ಸೀರೆ ಯಾವುದು, ಇವುಗಳ ಬಗ್ಗೆ ಮಾಹಿತಿ ಈ ವಿಡಿಯೋದಿಂದ ನಿಮಗೆ ಸಿಕ್ಕಿರುತ್ತೆ ಅನ್ಕೋತೀವಿ. ಮತ್ತೆ ಆಗ್ತಡ ಈ ವಿಡಿಯೋನ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೂ ಅವುಗಳ ಬಗ್ಗೆ ಗೊತ್ತಾಗ್ಲಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ನಾವು ತರ್ತೀವಿ. ಅಲ್ಲಿವರೆಗೆ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೂ ನೋಟಿಫಿಕೇಶನ್ಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.